ವಿಶೇಷವಾಗಿ ದೇಶಿಕನ ಪ್ರಬಂಧದಲ್ಲಿ ಪರಿಣತಿಯನ್ನ ಹೊಂದಿದರು. ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡೋದರ ಮೂಲಕ ಪ್ರಾರಂಭವಾದಂತಹ ಇವರ ಅಧ್ಯಯನ ದಿವ್ಯ ಪ್ರಬಂಧ ಶ್ಲೋಕಗಳನ್ನ ಎಲ್ಲರಿಗೂ ತಲುಪಿಸುವಂತಹ ನಿಟ್ಟಿನಲ್ಲಿ ಹಾಗೂ ಉಪನ್ಯಾಸಗಳನ್ನು ನೀಡುವ ಮೂಲಕ ಮುನ್ನಡೆದಿದೆ. ಈ ಎಲ್ಲದರ ನಿರಪೇಕ್ಷ ಸೇವೆಗೆ ಅಹೋಬಲ ಮಠದ ಪೀಠಾಧಿಪತಿಗಳು ದೇಶಿಕ ಭಕ್ತಿ ಪ್ರಚಾರಿಕ ಅನ್ನುವ ಬಿರುದನ್ನ ನೀಡಿ ಆಶೀರ್ವಾದ ಮಾಡಿದ್ದಾರೆ. ತಿರುಕ್ಕೋಲೂರ್ ಪೆಣ್ಪಿಳ್ಳೈ ರಹಸ್ಯ ಎನ್ನುವಂತಹ ಆಶ್ಚರ್ಯಕರವಾದ ಕಥೆಗಳುಳ್ಳ ಪುಸ್ತಕವನ್ನ ಕನ್ನಡದಲ್ಲಿ ಹೊರತಂದಿದ್ದಾರೆ. ಅಲ್ಲದೆ ಟಿಟಿಡಿ ದಿವ್ಯ ಪ್ರಬಂಧ ಪ್ರಾಜೆಕ್ಟ್ ಇದರಲ್ಲಿ ಹಲವಾರು ವರ್ಷಗಳಿಂದ ತಿರುಪಾವೈ ಉಪನ್ಯಾಸವನ್ನ ನೀಡ್ತಾ ಬಂದಿದ್ದಾರೆ. ಅವರಿಂದ ಇವತ್ತು ನಾವು ಪೆರಿಯಾಳ್ವರ ವೈಭವವನ್ನ ಕೇಳೋಣ. ಗುರುಗಳೇ, ಮೊದಲನೇದಾಗಿ ನಾಲಾಯರ ಪ್ರಬಂಧದಲ್ಲಿ ಮೊದಲು ನಾವು ಅನುಸಂಧಾನ ಮಾಡೋದು ತಿರುಪಲ್ಲಾಂಡು ಅಲ್ವಾ? ಇದರ ಗ್ರಂಥಕರ್ತರು ಯಾರು? ಇವರ ಅವತಾರ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾನ್ ಸದಾ ಹರಿ. ಮುಖ್ಯವಾದ ದಿವ್ಯ ಪ್ರಬಂಧಗಳಲ್ಲಿ, ದ್ರವಿಡ ವೇದದ ಪ್ರಬಂಧಗಳಲ್ಲಿ ಪಲ್ಲಾಂಡ್ ಯಾವಾಗಲೂ ನಾವು ಹೇಗೆ ವೇದಗಳಲ್ಲಿ ಹರಿಹಿಮು ಅಂತ ಶುರು ಮಾಡ್ತೀವೋ ಅದೇ ಥರ ಪಲ್ಲಾಂಡಿಂದ ಶುರು ಮಾಡಿ ಪಲ್ಲಾಂಡಲ್ಲಿ ಮುಗಿಸೋದು ಶಾಂತವರೆಗೂ, ಹಾಗೆ ಒಂದು ಕ್ರಮ ಅದು. ನೀವು ಕೇಳಿದ್ದೀರಾ, ಇದು ಪೆರಿಯಾಳ್ವಾರ್ ವಿಷಯವಾಗಿರುವಂಥ ಈ ಸಮೀಕ್ಷೆಯಲ್ಲಿ ತುಂಬ ಸೊಗಸಾದ ಒಂದು ಮೊದಲನೇ ಪ್ರಶ್ನೆ ಇದು. ತಿರುಪಲ್ಲಾಂಡು ಅವರ ಜೀವನ ಚರಿತ್ರೆಯನ್ನು ಪೂರ್ತಿ ವಿಶೇಷವಾಗಿ ಗೌರವಿಸಲ್ಪಡುವ ಒಂದು ಗ್ರಂಥ. ಮುಖ್ಯವಾಗಿ ಅದನ್ನು ನಾವು ನೋಡೋಣ. ಮೊದಲಿಗೆ ಇವಾಗ ವೇದಾಂತ ದೇಶಿಕರು ತುಂಬ ಸೊಗಸಾಗಿ ಇವ್ರ ಬಗ್ಗೆ ಒಂದು ಪ್ರಬಂಧ ಸಾರದಲ್ಲಿ ಬರೆದಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಿಬಿಟ್ರೇನೆ ಅವ್ರಿಗೆ ಇಡೀ ಜೀವನ ಚರಿತ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಅದನ್ನು ನೋಡಬೇಕು. ಹೇಗೆಂದರೆ, പേരണിந்த പിള്ളി പുത്തൂരാത്തി തന്നിൽ പെരും ചോദി തന്നിൽ തോന്നും പെരുമാനേ മുൻഷീരണിந்த പാണ്ഡ്യൻ തന്നെഞ്ചു തന്നിൽ തുയക്കരമാൽ പരത്തുവത്തെ തിരമാ ചെപ്പി വാരണമേൽ മധുരൈ വലം വരവേ വാനിൽ മാൽ ഗരുഡ വാഹനനായി തോன்றி வாழ்த்தும் ஏரணி பல்லாண்டு முதல் பாட்டு 470 ಎಂದ್ರಿರಂಡುಂ ಎನಕುದವು ನೀಯೇ ಅಂತ ತುಂಬ ಸೊಗಸಾಗಿ ಹೇಳಿದ್ರು. ಇವರು ಅವತಾರ ಆಗಿದ್ದು ಆನಿ ತಿಂಗಳಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಅಂತ ತುಂಬ ಚೆನ್ನಾಗೆಲ್ಲ ಹೇಳಿ ಶ್ರೀವಲ್ಲಿಪುತ್ತೂರು ಅನ್ನೋ ದಿವ್ಯ ಕ್ಷೇತ್ರದಲ್ಲಿ ಇವರ ಅವತಾರ ಆಯಿತು. ಶ್ರೀವಲ್ಲಿಪುತ್ತೂರು ಅನ್ನೋ ಒಂದು ದಿವ್ಯದೇಶ ತುಂಬ ಒಂದು ಪುಣ್ಯವಂತವಾದ ದಿವ್ಯದೇಶ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ, ಈ ದಿವ್ಯದೇಶದಲ್ಲಿ 2 ಆಳ್ವಾರು ನಮಗೆ ಕೊಡ್ತು. ಒಂದು ಆಂಡಾಳು, ಇನ್ನೊಂದು ಪೆರಿಯಾಳ್ವಾರು. ಈ ಪೆರಿಯಾಳ್ವಾರು ಈ ಪಲ್ಲಾಂಡ ಹೇಳಕ್ಕೆ ಮುಂಚೆ ಸ್ವಲ್ಪನೇ ಅವರ ಜೀವನ ಚರಿತ್ರೆ ಹೇಳ್ಬಿಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ಶ್ರೀವಲ್ಲಿಪುತ್ತೂರಿನಲ್ಲಿ ಮುಕುಂದ ಭಟ್ಟರ್ ಅಂತ ಒಬ್ಬರು ಶರ್ಮ ಇದ್ರು. ಅಂದರೆ ಶರ್ಮ ಅಂತ ಆಗಿನ ಕಾಲಕ್ಕೆಲ್ಲ ಬ್ರಾಹ್ಮಣಗಳು ಒಳ್ಳೆ ಅಧಿಕಾರಿಗಳಾದವ್ರಿಗೆಲ್ಲ ಆ ಥರ ಒಂದು ಕರೆಯೋದಿತ್ತು, ಭಟ್ಟರ್ ಅಂತ ಕರೆಯೋರು. ಹಾಗೆ ಅವರು ಮುಕುಂದ ಭಟ್ಟರ್ ಅಂತ, ಅವರ ಧರ್ಮಪತ್ನಿ ಆದವರು ಪದ್ಮವಲ್ಲಿ ಅಂತ. ಇವರಿಗೆ ಕಾಲಘಟ್ಟದ ಅಂತ ನಾವು ನೋಡಿದಾಗ 9ನೇ ಶತಮಾನದಲ್ಲಿ ಇವರ ಅವತಾರ ಆಯಿತು. ಇವರ ಅವತಾರ ಆದರೂ ಕೂಡ ಇವರು ಗರುಡಾಂಶ, ಇದು ಸ್ವಲ್ಪನೇ ಇವರ ಹಿಂದಿನ ಜನ್ಮದ ಒಂದು ಇದನ್ನು ನಾವು ನೋಡಬೇಕಾಗತ್ತೆ. ಹೇಗೆ ಇವರಿಗೆ ಈ ಜನ್ಮದಲ್ಲಿ ಹೂವಿನ ಕೈಂಕರ್ಯ, ಪುಷ್ಪ ಕೈಂಕರ್ಯ ಮಾಡೋಕ್ಕೆ ಇವರಿಗೆ ಆಸಕ್ತಿ ಬಂತು ಅನ್ನೋದು. ಹಿಂದೆ ದ್ವಾಪರ ಯುಗದಲ್ಲಿ ನಾವು ನೋಡಿದಾಗ ಅಕ್ರೂರರು ಬಂದು ಕೃಷ್ಣನನ್ನ ಬಲರಾಮನನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಕಂಸ. ಅವರನ್ನ ವಧೆ ಮಾಡಿಬಿಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಅವರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆವಾಗ ಅಕ್ರೂರರು ಕರ್ಕೊಂಡು ಬಂದಾಗ, ಅವರು ಮಥುರಾ ನಗರಿಗೆ ಬಂದಾಗ, ರಾಜನ ಬಳಿ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಬಟ್ಟೆ ಪೋಷಾಕಗಳೆಲ್ಲ ಧರಿಸ್ಕೊಳ್ಬೇಕು ಅಂತ ಒಂದೊಂದೇ ಅಂಗಡಿನಲ್ಲಿ ಹೋಗಿ ಒಳ್ಳೆ ಬಟ್ಟೆಗಳನ್ನೆಲ್ಲ ತಗೊಂಡು ಹಾಕ್ಕೊಂಡು, ಪರಿಮಳ ದ್ರವ್ಯಗಳನ್ನೆಲ್ಲ ಹಾಕ್ಕೊಂಡು ಒಬ್ಬ ಮಾಲಾಕಾರನ ಹತ್ರ ಬರ್ತಾರೆ. ಮಾಲಾಕಾರನ ಹತ್ರ ಬಂದು ತಮಗೆ ಸರಿಯಾಗಿ ಹೊಂದುವಂಥ, ನೋಡೋಕ್ಕೆ ಚೆನ್ನಾಗಿರುವಂಥ ಮಾಲೆಗಳನ್ನು ಆರಿಸ್ಕೊಂಡು ಬಲರಾಮ ಮತ್ತು ಕೃಷ್ಣ ಇವರೆಲ್ಲ ಹಾಕ್ಕೊಳ್ತಾರೆ. ಅವಾಗ ಮಾಲಾಕಾರನಿಗೆ ಗುರ್ತಿಸ್ಕೊಂಡ್ಬಿಡ್ತಾನೆ.
ಇವನು ಭಗವಂತ, ಸಾಕ್ಷಾತ್ ಭಗವಂತ ಅಂತ ಹೇಳಿ ಎಷ್ಟು ಬೇಕಾದರೂ ತಗೊಳ್ಳಿ, ಏನು ಬೇಕಾದರೂ ತಗೊಳ್ಳಿ ಅಂತ ಹೇಳಿ ಕಾಲಿಗೆ ಬಿದ್ದು ನನಗೆ ಮೋಕ್ಷ ಕೊಡು ಅಂತ ಕೇಳ್ತಾರೆ ಆ ಮಾಲಕಾರ. ಅವಾಗ ಕೃಷ್ಣ ಹೇಳ್ತಾರೆ, ನೋಡ್ಬಿಟ್ಟು ನಕ್ಬಿಟ್ಟು ಹೇಳ್ತಾನೆ, ನೀನು ನನ್ನ ಕಂಡು ಹಿಡ್ಬಿಟ್ಟೆ, ಆದರೆ ಮೋಕ್ಷ ನಿನಗೆ ಈ ಜನ್ಮದಲ್ಲಿ ಕೊಡೋದಿಲ್ಲ, ಮುಂದಿನ ಜನ್ಮದಲ್ಲಿ ನೀನು ಇದೇ ಕೈಂಕರ್ಯವನ್ನು ಮಾಡಿ ನನ್ನ ಬಗ್ಗೆ ಎಲ್ಲ ಜನರಿಗೂ ತಿಳಿಸ್ಕೊಡು, ಆವಾಗ ನಿನಗೆ ಮೋಕ್ಷ ಖಂಡಿತ ಅಂತ ಹೇಳ್ತಾರೆ. ಅದೇ ಮಾಲಕಾರನೇ ಈ ಮುಕುಂದ ಭಟ್ಟರಿಗೆ ವಿಷ್ಣು ಚಿತ್ತರಾಗಿ ಹುಟ್ಟಿದ್ದು. ಇವರಿಗೆ ನಾಮಕರಣ ಅಂತ ಮಾಡಿದಾಗ ವಿಷ್ಣು ಚಿತ್ತರಂತ ಮಾಡ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸದಾ ವಿಷ್ಣುವನ್ನೇ ಮನಸ್ಸಲ್ಲಿ, ಚಿತ್ತದಲ್ಲಿ ಸದಾ ವಿಷ್ಣುವನ್ನೇ ನೆನೆಸ್ತಾ ಇದ್ದವರು ಅವರು, ಅದಕ್ಕೋಸ್ಕರ ವಿಷ್ಣು ಚಿತ್ತ ಅಂತ ಹೆಸರು. ಹಾಗೇನೆ ಇನ್ನೂ ಒಂದು ಹೇಳ್ತಾರೆ, ವಿಷ್ಣು ಸಾಕ್ಷಾತ್ ಭಗವಾನ್ ಶ್ರೀಮನ್ ನಾರಾಯಣ ಕೂಡ ಸದಾ ಇವರನ್ನೇ ನೆನೆಸ್ತಾ ಇದ್ರು ಅಂತ. ಇವರನ್ನ ಇನ್ನೂ ಒಂದು ಹೇಳ್ತಾರೆ, ಗರುಡ ಅಂಶದಿಂದ ಇವರು ಅವತಾರ ಆಗಿದ್ದು ಅಂತ. ಈಗ ನೀವು ಕೇಳಿದ ಪ್ರಶ್ನೆ ಪಲ್ಲಾಂಡು ಅದು ಹೇಗೆ ಬರೆದ್ರು ಅನ್ನೋದು. ಇಲ್ಲಿ ಪೆರಿಯಾಳ್ವಾರು ಒಂದು 2 ಗ್ರಂಥಗಳನ್ನು ರಚಿಸಿದ್ರು. ಒಂದು ತಿರುಪಲ್ಲಾಂಡು 12 ಹಾಡು, ಇನ್ನೊಂದು ಪೆರಿಯಾಳ್ವಾರ್ ತಿರುಮೊഴಿ ಅಂತ ಕರೆಸ್ಕೊಳ್ತು, ಅದು 461 ಹಾಡುಗಳು, ಪಾಶ್ರಗಳು. ಈ 2 ಹಾಡುಗಳಿಗೂ ಆಶ್ಚರ್ಯಕರವಾದ ಒಂದು ಸಂಗತಿ ಇದೆ. ಏನಪ್ಪ ಅಂತ ಹೇಳಿದ್ರೆ, ಪಾಂಡಿಯನ್ ದೊರೆ, ಮಧುರೈನಲ್ಲಿ ಆಳ್ತಾ ಇದ್ದವನು ಪಾಂಡಿಯನ್ ದೊರೆ, ಅವನ ಹೆಸರು ವಲ್ಲಭರಾಯ ಅಂತ. ಅವನು ತುಂಬ ದೈವ ಭಕ್ತನೇ ಅವನು. ಹಾಗಿರ್ಬೇಕಾದ್ರೆ ಒಂದು ದಿವಸ ಹೀಗೆ ಮಾರುವೇಷದಲ್ಲಿ ಊರನ್ನೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾಗ ಅಲ್ಲಿ ಒಬ್ಬರು ಸನ್ಯಾಸಿಗಳು, ಮುನಿಗಳು ತುಂಬ ಆಧ್ಯಾತ್ಮಿಕ ವಿಚಾರವನ್ನು ಹೇಳ್ತಾ ಇರ್ತಾರೆ. ಎಲ್ಲ ನಶ್ವರ, ನಾವು ಇಲ್ಲಿ ಇರುವಷ್ಟು ಕಾಲ ಮಾತ್ರ ನಾವು ಯಾವಾಗಲೂ ಭಗವಂತನ ಚಿಂತನೆ ಮಾಡಬೇಕು ಅನ್ನೋದು ಆ ಪದ್ಯದ ಸಾರಾಂಶ ಬರುತ್ತೆ. ಅದನ್ನು ಹೇಳ್ತಾ ಕೂತಿರ್ತಾರೆ ಒಂದು ಜಗಲಿ ಮೇಲೆ. ಅದನ್ನು ಕೇಳಿದ್ರೊಡನೆ ಈ ಪಾಂಡಿಯನ್ ದೊರೆಗೆ ಒಂಥರ ಮಾರ್ಪಾಟು ಬಂದ್ಬಿಡುತ್ತೆ. ಹೇಗಾದರೂ ಮಾಡಿ ನಾನು ಕೂಡ ಈ ಭಗವಂತನ ಆಧ್ಯಾತ್ಮಿಕ ವಿಚಾರನ ಹೆಚ್ಚು ತಿಳ್ಕೊಳ್ಬೇಕಲ್ಲ ಅಂತ ಹೇಳಿ ಏನು ಮಾಡ್ತಾನೆ, ಅರಮನೆಗೆ ವಾಪಸ್ ಬಂದು ಅಲ್ಲಿ ಶೆಲ್ವನಂಬಿ ಅಂತ ಒಬ್ಬರು ಇರ್ತಾರೆ. ಅವರು ಈ ಥರ ಎಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಷ್ಣಾತರಾಗಿದ್ರು. ಅವರನ್ನ ಕೇಳ್ತಾನೆ, ಏನು ಮಾಡಬೇಕು, ಮೋಕ್ಷ ಅನ್ನೋದಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಕೇಳ್ತಾನೆ. ಶೆಲ್ವನಂಬಿಗೆ ಆ ವಿಚಾರ ಗೊತ್ತಿದ್ರೆ ಕೂಡ ತಾನಾಗಿ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡ್ಬಾರ್ದು. ಯಾರಾದರೂ ದೊಡ್ಡ ಪಂಡಿತರ ಬಾಯಿಂದ ಹೇಳಿಸ್ಬೇಕು ನಮ್ಮ ರಾಜನಿಗೆ. ಹೇಗೋ ಒಂದು ಒಳ್ಳೆ ಬುದ್ಧಿ ಅಂತೂ ಬಂದಿದೆ. ಈಗ ಪಾಂಡಿಯನ್ದವರೇ ಯಾವಾಗಲೂ ಮತ್ಸ್ಯಧ್ವಜ ಅಂತಲೂ ಕರೀತಾರೆ. ಒಳ್ಳೆಯವನೇ ಅವನು, ಆದರೆ ಕೂಡ ಆಧ್ಯಾತ್ಮಿಕ ವಿಚಾರದಲ್ಲಿ ಅಷ್ಟೇನೂ ಅವನಿಗೆ ಆಸಕ್ತಿ ಇರಲಿಲ್ಲ. ಈಗ ಇದಕ್ಕಿದ್ದಂಗೆ ಬಂದಿದೆಯಲ್ಲ, ಇದು ಒಂದು ಒಳ್ಳೆ ವಿಷಯನೇ ಅಂತ ಹೇಳಿ ರಾಜನಿಗೇನು ಹೇಳ್ತಾನೆ, ನೀವು ಒಂದು ಡಂಗುರ ಸಾರಿಸ್ಬಿಡಿ. ಯಾರು ಮುಖ್ಯವಾದ ದೇವರು, ಯಾರು ನಮಗೆ ಮೋಕ್ಷ ಕೊಡೋರು, ನಾವೆಲ್ಲ ಯಾಕೆ ನಿಜವಾಗ್ಲೂ ಮೋಕ್ಷಕ್ಕೆ ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಡೋವಂಥ ವಿದ್ವಾಂಸರು ಒಬ್ಬರು ಬಂದು ನಮಗೆ ಹೇಳಿದ್ರೆ ಆವಾಗ ನಮಗೆ ಚೆನ್ನಾಗಿರುತ್ತೆ, ಎಲ್ಲರೂ ಕೇಳಿಸ್ಕೊಳ್ಬೋದಲ್ವಾ ಅಂತ ಹೇಳ್ತಾರೆ ಶೆಲ್ವನಂಬಿ. ಇದು ಒಳ್ಳೆ ವಿಚಾರನೇ ಅಂತ ಹೇಳ್ಬಿಟ್ಟು ಪಾಂಡಿಯನ್ ದೊರೆ ಏನು ಮಾಡ್ತಾನೆ, ಡಂಗೂರ ಸಾರ್ತಾನೆ. ಡಂಗೂರ ಸಾರಿ ಪರತತ್ವ ನಿರ್ಣಯದ ಬಗ್ಗೆ ಯಾರು ಹೇಳ್ತಾರೋ ಅವ್ರಿಗೆ ಒಂದು ಪರಿಕ್ಲುಪ್ತ, ಏನಂದ್ರೆ ಒಂದು ಹಣದ ಗಂಟನ್ನ ಇಲ್ಲಿ ಅರಮನೆ ಮುಖ್ಯ ಚಾವಣಿಯಲ್ಲಿ ಕಟ್ಟಿರ್ತಾರೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಅದು ತನ್ನಂತಾನೇ ಕೈಗೆ ಬಂದು ಬೀಳುತ್ತೆ. ಒಂದು ವೇಳೆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಹೋದ್ರೆ ಅಲ್ಲಿ ಒಂದು 3 ಹರಿತವಾದ ಅಲುಗನ್ನ ನೇತು ಹಾಕಿರ್ತಾರೆ. ಅದು ಹಾಗೆ ಬಿದ್ದು ಅಲ್ಲಿ ಯಾರು ತಪ್ಪು ಉತ್ತರ ಕೊಡ್ತಾರೋ ಅವ್ರ ತಲೆ ಹೋಗ್ಬಿಡ್ತಾ ಇತ್ತು. ಹಾಗೆ ಒಂದು ಡಂಗುರ ಸಾರಿಸ್ತಾರೆ. ಅವಾಗ ಎಲ್ಲರೂ ಎಷ್ಟೇ ಪಂಡಿತರಾಗಿದ್ರು ಎಲ್ಲೋ ಒಂದು ಅಳಿಕೆ ಇರುತ್ತೆ, ಯಾರು ಬಂದು ಇದನ್ನ ಪರತತ್ವ ನಿರ್ಣಯ ಮಾಡೋದು ಅಂತ. ಡಂಗುರನ್ನ ಕೇಳ್ಬಿಟ್ಟು ಎಲ್ಲರೂ ಪೆರಿಯಾಳ್ವಾರ್ನ ನೀವು ಹೋಗಿ. ಇವ್ರು ಪೆರಿಯಾಳ್ವಾರ್ ಆಗಿದ ನಂತರ ಅದಕ್ಕೆ ಮುಂಚೆ ವಿಷ್ಣು ಚಿತ್ತರನ್ನ, ಇವರು ವಿಷ್ಣು ಚಿತ್ತರ ಅಂದರೆ ಇಲ್ಲಿ ಅವರು ಹುಟ್ಟಿದಾಗಿಂದನೂ ಒಂದು ವಿಶೇಷವನ್ನು ಗಮನಿಸಬೇಕು. ಅವರಿಗೆ ಯಾವುದೂ ಈ ಸಾಂಸಾರಿಕ ವಿಚಾರದಲ್ಲಿ ಆಸಕ್ತಿ ಇರಲಿಲ್ಲ. ಯಾವಾಗಲೂ ಭಗವಂತ ದೇವರು ಇದೇ ವಿಷಯದಲ್ಲೇ ಇದ್ರು. ಹಾಗೇನೆ ಏನಾದರೂ ಒಂದು ಒಳ್ಳೆ ಕೈಂಕರ್ಯ ಮಾಡಬೇಕು ಭಗವಂತನಿಗೆ ಅಂತ ಹೇಳಿಬಿಟ್ಟು ಆ ಊರಲ್ಲೇ ಒಂದು ತೋಟವನ್ನು ಮಾಡಿಕೊಂಡು ತುಳಸಿವನ ಮಾಡಿ ಹೂಗಳನ್ನೆಲ್ಲ ಬೆಳೆಸಿ ಭಗವಂತನಿಗೆ ನಿತ್ಯ ಸಮರ್ಪಿಸ್ತಾ ಇದ್ರು. ಹಾಗಾಗಿ ವಟಪತ್ರಶಾಹಿ ದೇವಸ್ಥಾನಕ್ಕೆ ಅಂಟುಕೊಂಡಾಗೆ ಒಂದು ತುಳಸಿ ವನವನ್ನು ಏರ್ಪಾಡು ಮಾಡಿ ಅವರಲ್ಲೇ ಇದ್ದುಬಿಟ್ಟಿದ್ರು. ಪ್ರತಿನಿತ್ಯ ಭಗವಂತನಿಗೆ ಪುಷ್ಪ ಕೈಂಕರ್ಯ. ಈ ಪುಷ್ಪ ಕೈಂಕರ್ಯ ಮಾಡೋರ್ನೆಲ್ಲ ಆಂಡಾನ್ ಅಂತ ಒಂದು ವಂಶ, ಅದು ಅವರಿಗೆ ಆಂಡಾನ್ ಅಂತ ಹೇಳೋದು. ಹಾಗಾಗಿ ಆಂಡಾಳ್ಗೂ ಆ ಹೆಸರು ಹೇಳ್ಬೋದು ಅಂತಲೂ ನಾವು ಹೇಳ್ತಾರೆ. ಈ ಆಂಡಾನ್ ವಂಶಕ್ಕೆ ಅವರು ವಂಶ ಪಾರಂಪರ್ಯವಾಗಿ ಬ್ರಾಹ್ಮಣರಾಗಿದ್ದರೆ ಕೂಡ ಪುಷ್ಪ ಕೈಂಕರ್ಯವನ್ನು ಮಾಡಿ ಇದರಲ್ಲಿ ಬಂದರು ಅವರು. ಆ ಥರ ಪುಷ್ಪ ಕೈಂಕರ್ಯ ಮಾಡಿ ದಿನಾರು ಹೇಳ್ತಾ ಇದ್ರು. ಆವಾಗ ಎಲ್ಲರೂ ಹೇಳ್ತಾರೆ, ಸ್ವಾಮಿ ನೀವು ಯಾಕೆ ಹೋಗಿ ಪರತತ್ವ ನಿರ್ಣಯ ಮಾಡಬಾರ್ದು, ಆ ಪರಿಕ್ಲಿಪ್ತ ನಿಮಗೆ ಬರುತ್ತಲ್ವಾ ಅಂತ ಹೇಳಿದಾಗ
ಒಪ್ಕೊಳ್ಳಲ್ಲ. ಈ ವಿಷ್ಣು ಚಿತ್ತರು ಒಪ್ಕೊಳ್ಳಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಕಲ್ಪಶಾಸ್ತ್ರದಲ್ಲಿ ಮಾತ್ರ ಪ್ರಾವೀಣ್ಯ ಇತ್ತು, ಬಾಕಿ ಎಲ್ಲ ಪೂರ್ತಿ ಬ್ರಹ್ಮಜ್ಞಾನ ನನಗಿಲ್ಲ, ಅಲ್ಲಿ ಹೋಗಿ ಅದನ್ನು ನಿರ್ಣಯ ಮಾಡುವಷ್ಟು ನನಗೆ ಸಾಮರ್ಥ್ಯ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಎಷ್ಟೇ ಬಲವಂತ ಮಾಡಿದ್ರು ಬರೋದಿಲ್ಲ. ಅರ್ಚಕರ ಮೇಲೆ ಭಗವಂತ ಬಂದು ಹೇಳ್ತಾರೆ, ಇಲ್ಲ ನೀವು ಹೋಗಲೇಬೇಕು ಅಂತ, ನನ್ನ ಮನ್ನಿಸ್ಬೇಕು ಅಂತ ಬಂದ್ಬಿಡ್ತಾರೆ. ಬಂದ್ಬಿಟ್ರೆ ಕನಸಲ್ಲಿ ಭಗವಂತ ಬಂದು ಅವರಿಗೆ, ಇಲ್ಲ ನೀನು ಹೋಗಿ ಇದನ್ನ ಹೇಳು, ನಿನಗೆ ಆಗತ್ತೆ ಅಂತ ಹೇಳ್ತಾರೆ. ಅವಾಗ ಭಗವಂತನ ಧ್ವನಿ ಇದೆಯಲ್ಲ ಅವ್ರ ಕಿವಿನಲ್ಲಿ ಹಾಗೆ ಗುಯ್ಗುಟ್ತಾ ಇತ್ತು. ಬೆಳಗ್ಗೆ ಎದ್ದು ನೋಡ್ತಾರೆ, ಅಯ್ಯೋ ಇದು ಕನಸು ಅಂತ. ಆದರೆ ಭಗವಂತನ ಆಜ್ಞೆ ಹೇಗೆ ಮೀರಕ್ಕಾಗತ್ತೆ, ಸರಿ ಅಂತ ಬರ್ತಾರೆ, ಹೆದರ್ಕೊಂಡೇ ಬರ್ತಾರೆ. ಅಲ್ಲಿ ಆ ಪರಿಕ್ಲಿಪ್ತ ಅಲ್ಲಿ ಮೇಲೆ ನೇತಾಕಿರ್ತಲ್ಲ ಅದ್ರ ಕೆಳಗಡೆ ಬಂದು ನಿಂತ್ಕೊಳ್ಬೇಕು. ಬರೋವಾಗ್ಲೂ ಹೆದರ್ಕೊಂಡೇ ಬರ್ತಾರೆ. ಆದರೆ ಎಂಥ ಚಮತ್ಕಾರ ನೋಡಿ, ಅಲ್ಲಿ ಬಂದು ನಿಂತ್ಕೊಂಡು ಕೂಡ್ಲೇನೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಎಲ್ಲವೂ ಸ್ಫುರಿಸ್ತಾ ಇತ್ತು ಬ್ರಹ್ಮಜ್ಞಾನವನ್ನ. ಹಾಗೆ ಅವ್ರಿಗೆ ಇವಾಗ ಏನಾದರೂ ಒಂದು ಡೌನ್ಲೋಡ್ ಮಾಡ್ಕೊಳ್ತೀವಲ್ಲ ಒಂದು ಇದರಿಂದ, ಆ ಥರ ಒಂದು ಫ್ಲಾಪಿ ಒಂದು ಪೆನ್ ಡ್ರೈವ್ ಇಂದನೋ ಆ ಥರ ತನ್ನಂತಾನೆ ಎಲ್ಲ ಬಂದ್ಬಿಡ್ತು. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಸಾಕ್ಷಾತ್ ಗರುಡನ ಅಂಶದಿಂದ ಅವತಾರ ಆಗಿದ್ದು. ಗರುಡ ವೇದ ಪ್ರತಿಪಾದ್ಯ, ಆದ್ದರಿಂದ ಅವರಿಗೆಲ್ಲವೂ ಗೊತ್ತಾಯಿತು. ಎಲ್ಲವೂ ಒಂದೊಂದೇ ಬಿಡಿಸಿ ಪರತತ್ವ ನಿರ್ಣಯ ಆಯಿತು. ಆ ಪರಿಕ್ಲಿಪ್ತ ತನ್ನಂತಾನೆ ಹಾಗೆ ಕಳಿಸಿ ಬಿದ್ದು ಇವ್ರ ಕೈಗೆ ಬಂದ್ಬಿಡ್ತು. ಪಾಂಡ್ಯನ್ ದೊರೆಗೆ ಆದ ಸಂತೋಷ ಅಷ್ಟಿಷ್ಟಲ್ಲ, ಅವನು ಹಾಗೆ ಭಟ್ಟರ್ಪಿರಾನ್ ಅಂತ ಬಿರುದು ಕೊಟ್ಟು, ಭಟ್ಟರ್ಪಿರಾನ್ ಅಂತ ಎಲ್ಲ ಅವ್ರ ಪಾಶ್ರಗಳಲ್ಲಿ ಅವ್ರು ಹಾಕೊಳ್ತಾರಲ್ಲ, ಆ ಭಟ್ಟರ್ಪಿರಾನ್ ಅಂತ ಬಿರುದು ಕೊಟ್ಟಿದ್ದು ಪಾಂಡ್ಯನ್ ದೊರೆ. ಅಷ್ಟೇ ಅಲ್ಲದೇನೆ ಅವರನ್ನ ಆನೆ ಮೇಲೆ ಕೂರಿಸಿ ಇಡೀ ಮಧುರೈ ವಲಂಬರಮೆ ಅಂತ ಇವ್ರು ಹೇಳಿದ್ರಲ್ಲ ವೇದಾಂತ ದೇಶಿಕರು, ಇಡೀ ಮಧುರೈ ನಗರವನ್ನ ಪ್ರದಕ್ಷಿಣೆ ಮಾಡಿಸ್ಕೊಂಡು ಬಂದ್ರು. ಏನು ಆಶ್ಚರ್ಯ, ಅವ್ರು ಹೋಗ್ತಾ ಇದ್ರೆ ಇಡೀ ನಗರದ ಪಟ್ಟಣದವರೆಲ್ಲ ಅವ್ರಿಗೆ ಜೈಕಾರ ಮಾಡ್ತಾ ಇದ್ರು ಪೆರಿಯಾಳ್ವಾರ್ಗೆ. ಅಷ್ಟು ಸಂತೋಷ ಆಯಿತು. ನೋಡಿದ್ರೆ ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಗರುಡ ವಾಹನನಾಗಿ ಶ್ರೀದೇವಿ ಭೂದೇವಿ ಸಮೇತ ಭಗವಂತ ಬಂದು ಇವರಿಗೆ ಪುಷ್ಪವೃಷ್ಟಿ ಮಾಡ್ತಾ ಇರ್ತಾನೆ. ಇದನ್ನು ನೋಡ್ಬಿಟ್ಟು ಏನ್ ಮಾಡಬೇಕು ಏನ್ ಹೇಳಬೇಕು ಅಂತ ತೋಚೋದಿಲ್ಲ ವಿಷ್ಣು ಚಿತ್ತರಿಗೆ. ಅವಾಗ ಅಯ್ಯೋ ಅಂತ ಹೇಳ್ಬಿಟ್ಟು ಆನೆಗೆ ಎರಡು ಕಿವಿಗೆ ಗಂಟೆ ಕಟ್ಟಿತ್ತಲ್ಲ, ಆ ಗಂಟೆನೇ ಎತ್ಕೊಂಡು ತಾಳವನ್ನು ಹಾಕಿ ಪಲ್ಲಾಂಡು ಪಲ್ಲಾಯಿರತ್ತಾಂಡು ಪಲಕೋಟಿ ನೂರಾಯಿರಂ ಮಲ್ಲಾಂಡ ತಿಂತೋಳ್ ಮಣಿಬಣ್ಣ ಹುಣಸೆ ಬಡಿ ಶೆವ್ವಿ ತಿರಕಾಪ್ ಅಂತ ಮಂಗಳಾಶಾಸನ ಮಾಡ್ತಾರೆ. ಇದೇ ಒಂದು ಕಾರಣ ಅವರಿಗೆ ಪೆರಿಯಾಳ್ವಾರ್ ಅಂತ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ ಸಾಧಾರಣವಾದ ಮನುಷ್ಯರಾಗಿದ್ರೆ ಕೂಡ ಭಗವಂತನಿಗೆ ಮಂಗಳಾಶಾಸನ ಮಾಡುವಷ್ಟು ದೊಡ್ಡವರ ಅವರು. ಹಾಗೆ ಅದಕ್ಕೆ ಹೇಗೆ ಬಂತು ಅಂತ ಹೇಳಿದ್ರೆ ಆ ಭಕ್ತಿ ಈ ಒಂದೇ ಕಾರಣನ ಅವ್ರನ್ನ ಪೆರಿಯಾಳ್ವಾರ್ ಅಂತ ಕರೀಕೆ, ಅಥವಾ ಇನ್ನೂ ಒಂದು ಕಾರಣ ಇದೆ. ಇನ್ನೂ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರೇ ಸಾಕಿದ ಮಗಳು ಆಂಡಾಳಿದಾಳಲ್ಲ, ಅವಳನ್ನ ರಂಗಮನ್ನಾರ್ಗೆ ಮದುವೆ ಮಾಡಿಕೊಡ್ತಾರೆ. ಆ ರಂಗಮನ್ನಾರ್ಗೆ ಮದುವೆ ಮಾಡಿಕೊಟ್ಟಾಗ ಇವ್ರೇನಾದ್ರು ಶ್ವಶುರ ಅಂದ್ರೆ ಮಾವನವರಾದ್ರು, ಹೆಣ್ಣು ಕೊಟ್ಟ ಮಾವನವರಾಗಿದ್ದರಿಂದ ರಂಗನಾಥನಿಗೆ ಇವರು ಪೆರಿಯಾಳ್ವಾರಾದ್ರು. ಇದೇ ಕಾರಣಕ್ಕೇನೆ ನಮ್ಮಾಳ್ವಾರು ನಾಥಮುನಿಗಳಿಗೆ ಉಪದೇಶ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ನಾಥಮುನಿಗಳು 12,000 ಆವರ್ತಿ ಕಣ್ಣಿನ ಸಿರುತ್ತಾಂಬೆ ನಾವು ಹೇಳಿ ಕಾಟಮನ್ನಾರ್ ಕೋವಿಲಿನಲ್ಲಿ ಕೂತ್ಕೊಂಡು ಜಪ ಮಾಡಿ ಅನ್ನ ಆಹಾರಗಳು ಬಿಟ್ಟು ಪೂರ್ತಿ ಜಪ ಮಾಡಿದಾಗ ನಮ್ಮಾಳ್ವಾರ್ ಹಾಗೆ ಅಂತರಿಕ್ಷದಲ್ಲಿ ಬಂದು ಅವರಿಗೆ ಎಲ್ಲ 4,000 ದಿವ್ಯ ಪ್ರಬಂಧವನ್ನು ಹಾಗೆ ಅವರಿಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂದ್ರೆ ಆಕ್ಷನ್ ಒಂದಿಗೆ ಭರತದೊಂದಿಗೆ ಎಲ್ಲವನ್ನು ಅರ್ಥ ಆಗ್ಬೇಕು. ಆ ಹಾಡುಗಳನ್ನ ನರ್ತನ ಮಾಡಿದ್ರೆ ಹೇಗೆ ಅರ್ಥ ಆಗುತ್ತೋ ಆ ತರ ಉಪದೇಶ ಮಾಡ್ತಾರೆ ನಮ್ಮಾಳ್ವಾರು. ಹಾಗೆ ಅವ್ರು ಉಪದೇಶ ಮಾಡ್ಬೇಕಾದ್ರೆ ಪೆರಿಯಾಳ್ವಾರೇನು ವಯಸ್ಸಲ್ಲಿ ದೊಡ್ಡವರಲ್ಲ, ಅವರೇನು ಈ ಮೊದಲಾಳ್ವಾರ್ ಅಂದ್ರೆ ಪಾಟು ಕುರಿಯ ಪಳೆಯವರ್ ಅಂತ ಹಾಡ್ತಾರೆ ವೇದಾಂತ ದೇಶಿಕರು. ಯಾರಪ್ಪ ಅಂತ ಹೇಳಿದ್ರೆ 3 ಮೊದಲಾಳ್ವಾರ್, ಪೇಯಾಳ್ವಾರ್, ಭೂತತ್ತಾಳ್ವಾರ್ ಮತ್ತೆ ಪೊಯ್ಗೆ ಆಳ್ವಾರ್. ಇವರೇ ಮೊದಲು ಆಳ್ವಾರ್ ಅಂತ ಅನ್ನಿಸ್ಕೊಂಡವರು. ಇವರೆಲ್ಲ ದ್ವಾಪರ ಯುಗಕ್ಕಿಂತ ಮುಂಚೆನೆ ಇದ್ದವರು. ಹಾಗೆ ನೋಡಿದ್ರೆ ಪೆರಿಯಾಳ್ವಾರು ಕಲಿಯುಗದಲ್ಲಿ ಅವತಾರ, ಕಲಿಯುಗದಲ್ಲಿ ಆಂಡಾಳು ಇವರೆಲ್ಲ ಕಲಿಯುಗದಲ್ಲಿ. ಹಾಗೆ ನೋಡಿದ್ರೆ ಪೆರಿಯಾಳ್ವಾರ್ ಏನು ವಯಸ್ಸಲ್ಲಿ ಏನು ದೊಡ್ಡವರಲ್ಲ. ಆದ್ರೆ ಮೊದಲು ನಮ್ಮ ಆಳ್ವಾರು ಉಪದೇಶ ಮಾಡ್ಬೇಕಾದ್ರೆ ನಾಥಮುನಿಗಳಿಗೆ ಪೆರಿಯಾಳ್ವಾರದನ್ನೇ ಉಪದೇಶ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು 2 ವಿಷಯಕ್ಕೆ ಅವರು ತುಂಬಾ ಹಿರಿಯರಾದರು. ಒಂದು
ಸಾಕ್ಷಾತ್ ಭಗವಂತನಿಗೆ ಪಲ್ಲಾಂಡ್ ಹೇಳಿದ್ದು ಅಂದ್ರೆ ಮಂಗಳಾಶಾಸನ ಮಾಡಿದ್ದು. ಇನ್ನೊಂದು ಹೆಣ್ಣು ಕುಟ್ಟ ಮಾವನಾದ್ರಿಂದ ಅವರು ದೊಡ್ಡವರು ಅಂತ ಹೇಳಿ ಅವ್ರದ್ದು ಮೊದಲಾಯನಂ ಅಂತ ಬದಲೇ ಮೊದಲು ಪಲ್ಲಾಂಡಿಂದ ಶುರುವಾಗಿ ಎಲ್ಲ ದಿವ್ಯ ಪ್ರಬಂಧವನ್ನು ಉಪದೇಶ ಮಾಡ್ತಾರೆ. ಇನ್ನು ಇವ್ರ ಮಗಳು ಆಂಡಾಳ್ ಹೇಗೆ ಭಗವಂತನನ್ನ ಮದುವೆ ಆದವು, ಅದಕ್ಕೆ ಇವ್ರು ಹೇಗೆ ಕಾರಣೀಭೂತರಾದರು? ತುಂಬಾ 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 ಸೊಗಸಾದ ಒಂದು ಪ್ರಶ್ನೆ. ನಾನು ಆಗ್ಲೇ ಹೇಳಿದೆ, ಶ್ರೀವಿಲ್ಲಿಪುತ್ತೂರು ತುಂಬಾ ಪುಣ್ಯವಂತ ದಿವದೇಶ ಅಂತ 2 ಆಳ್ವಾರನ್ನ ನಮಗೆ ಕೊಟ್ಟಿದ್ದು. ಪೆರಿಯಾಳ್ವಾರು ಮದುವೆ ಏನು ಮಾಡ್ಕೊಂಡಿರ್ಲಿಲ್ಲ, ಅವರು ತಮ್ಮನ್ನ ಪೂರ್ತಿ ಭಗವಂತನ ಕೈಂಕರ್ಯಕ್ಕೆ ತೊಡಗಿಸ್ಕೊಂಡ್ಬಿಟ್ಟಿದ್ರು. ನಾನು ಹೇಳಿದ್ನಲ್ಲ, ತೋಟವನ್ನ ಮಾಡಿ ದಿನನಿತ್ಯ ಎಲ್ಲ ಒಳ್ಳೆ ಪುಷ್ಪಗಳನ್ನ ಆರಿಸಿ ಅದರಲ್ಲಿ ಹಾರ ಮಾಡಿ ಭಗವಂತನಿಗೆ ಸಮರ್ಪಿಸೋದು, ಅದೇ ಒಂದು ತೃಪ್ತಿ ಅವರಿಗೆ, ದೊಡ್ಡ ತೃಪ್ತಿ. ವೇದಾಭ್ಯಾಸ ಸಾಧಾರಣವಾಗಿ ಆಗಿನ ಕಾಲದಲ್ಲಿ ಎಲ್ಲರೂ ಬ್ರಾಹ್ಮಣರು ಅಂತ ಹೇಳಿದ್ರೆ ಉಪಯುಕ್ತಾಂಶಗಳೆಲ್ಲ ವೇದಾಭ್ಯಾಸ ಮಾಡಿರೋರು, ಅವರ ಶಾಖೆಯನ್ನು ಪೂರ್ತಿ ಮಾಡ್ಕೊಂಡೇ ಇರೋರು. ಇಲ್ಲಿ ನಾವು ತನಿಯನ್ನಲ್ಲಿ ಹೇಳ್ತೀವಿ, ಗುರುಮುಖ ಮನನಿತ್ಯ ಪ್ರಾಹ ವೇದಾನ ಶೇಷ ನರಪತಿ ಪರಿಕ್ಲಿಪ್ತಂ ಶುಲ್ಕ ಮಾದಾತು ಕಾಮ ಅಂತ. ಗುರುಮುಖೇನ ಅವರೇನು ವೇದಗಳನ್ನ ಉಪದೇಶ ಮಾಡ್ಕೊಂಡಿರ್ಲಿಲ್ಲ ಅಂತಲ್ಲ, ಕಲ್ಪಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು ಅವರು. ಕಲ್ಪಶಾಸ್ತ್ರ ಅಂತ ಹೇಳಿದ್ರೆ ಯಾವ ಯಾಗಕ್ಕೆ ಎಷ್ಟು ಇಟ್ಟಿಗೆಗಳಿಡಬೇಕು, ಯಾವ ಥರ ಶೇಪಲ್ಲಿ ಇಟ್ಟಿಗೆ ಇಡಬೇಕು, ಎಷ್ಟು ಸಂಬಾರ ಪದಾರ್ಥಗಳನ್ನು ಉಪಯೋಗಿಸ್ಬೇಕು. ಸಂಬಾರ ಪದಾರ್ಥ ಅಂದರೆ ನಾವು ಊಟ ಮಾಡೋ ಸಾಂಬಾರಲ್ಲ, ಅದರಲ್ಲಿ ಯಾವ ಥರ ಸಮಿತ್ತು, ಎಷ್ಟು ಉದ್ದದ್ದು ಸಮಿತ್ತು, ಎಷ್ಟು ತುಪ್ಪ ಹಾಕಬೇಕು, ಹವಿಸಿಗೆ ಏನೇನು ಪದಾರ್ಥಗಳು ಉಪಯೋಗಿಸ್ಬೇಕು, ಯಾವ ಯಾವ ಯಾಗಕ್ಕೆ ಏನೇನು. ಅಷ್ಟೇ ಅಲ್ಲದೆ ಜ್ಯೋತಿಷಾಸ್ತ್ರ ಚೆನ್ನಾಗಿ ತಿಳಿದಿತ್ತು, ಯಾವ ಯಾಗವನ್ನ ಯಾವಾಗ ಶುರು ಮಾಡಿದ್ರೆ ಅದು ಚೆನ್ನಾಗಿ ಪೂರ್ತಿ ಆಗತ್ತೆ, ಅದರ ಫಲ ನಮಗೆ ಸರಿಯಾಗಿ ಸಿಗುತ್ತೆ ಅನ್ನೋದು ಪೆರಿಯಾಳ್ವಾರ್ಗೆ ಚೆನ್ನಾಗಿ ಗೊತ್ತಿತ್ತು. ಇದೇನೆ ಕಲ್ಪಶಾಸ್ತ್ರ ಅನ್ನೋದು. ಅದಕ್ಕಾಗಿಯೇ ಅವರು ಹಿಂತೆಗೆದ್ರೆ ಹೊರತು ನನಗೆ ಬ್ರಹ್ಮಜ್ಞಾನ ಪೂರ್ತಿ ಇಲ್ಲ, ನಾನು ಪಾಂಡ್ಯನ್ ದೊರೆ ಹತ್ರ ಹೋಗಲ್ಲ ಅಂತ ಹೇಳಿದ್ರೆ ಹೊರತು ಯಾವ ವಿದ್ಯೆಯನ್ನು ಕಲ್ತಿರ್ಲಿಲ್ಲ ಅಂತಲ್ಲ. ಗುರುಮುಖೇನ ಕಲ್ತೇ ಇದ್ರು, ಆದರೆ ಪೂರ್ತಿ ಆಗಿರ್ಲಿಲ್ಲ ವಿದ್ಯಾಭ್ಯಾಸ ಅನ್ನೋದಕ್ಕೋಸ್ಕರ ಆ ಥರ ಒಂದು ತನಿಯನ್ನು, ಅದು ನಾಥಮುನಿಗಳು ಬರೀತಾರೆ ಅದನ್ನ, ಅದನ್ನು ನಾವು ಹೇಳ್ತೀವಿ. ಹೀಗೆ ಅವರು ಗರುಡಾಂಶ ಆದ್ದರಿಂದ ಅವರಿಗೆ ಬಾಕಿದು ಎಲ್ಲ ಸ್ಮರಿಸ್ತು, ಅವರಿಗೆ ಪರತತ್ವ ನಿರ್ಣಯ ಮಾಡೋಕ್ಕೂ ಆಯಿತು. ಹೀಗಿರ್ಬೇಕಾದ್ರೆ ಅವ್ರು ಏನು ಮಾಡ್ತಾ ಇದ್ರು, ಒಂದು ದಿವಸ ಹೀಗೆ ತುಳಸಿ ವನದಲ್ಲಿ ಪುಷ್ಪ ಶೇಖರಿಸಕ್ಕೆ ಹೋಗ್ಬೇಕಾದಾಗ ಒಂದು ಸಣ್ಣ ಶಿಶು ಆ ತುಳಸಿ ವನದಲ್ಲಿ ಅವರಿಗೆ ಸಿಕ್ತು. ನೋಡಿದ ತಕ್ಷಣ ಇವ್ರಿಗೆ ತುಂಬ ಆಕರ್ಷಕವಾಗಿತ್ತು. ಅಯ್ಯೋ ಯಾರಪ್ಪ ಇದು, ಹೀಗೆ ಎಳೆ ಮಗುನ ಹೀಗೆ ಬಿಟ್ಬಿಟ್ಟು ಹೋಗಿದ್ದಾರಲ್ಲ ಅಂತ. ಇದಕ್ಕೆ ಅಯ್ಯೋ ನಿಜ ಅಂತ ಹೇಳ್ತಾರೆ. ಯಾರು ಆ ಕಡೆ ಈ ಕಡೆ ನೋಡ್ತಾರೆ, ಯಾರು ಅಪ್ಪ ಅಮ್ಮಂದ್ರು ಯಾರು ಕಾಣಿಸೋದಿಲ್ಲ. ಅದು ಗೋದಾದೇವಿ ಅವತಾರ, ಅದು ಸಾಕ್ಷಾತ್ ಭೂದೇವಿ ಅಂಶದಿಂದ ಸಾಕ್ಷಾತ್ ಭೂದೇವಿನೇ ಅವತಾರ ಮಾಡಿ ಬರ್ತಾಳೆ. ಭೂದೇವಿ ಒಂದ್ಸತಿ ಇದರಲ್ಲಿ ಕೇಳ್ತಾಳೆ, ಯಾವಾಗ ವೈಕುಂಠದಲ್ಲಿ ಇರ್ಬೇಕಾದ್ರೆ ಭಗವಂತನ ಕೇಳ್ತಾಳೆ, ಸ್ವಾಮಿ ಏನು ಎಷ್ಟು ಸಂಸಾರದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದೀರಲ್ಲ, ನೀವು ಬೇರೆ ವರಾಹಾವತಾರದಲ್ಲಿ ಹೋಗಿ ಒಂದು ಚರ್ಮ ಶ್ಲೋಕ ಹೇಳಿದ್ರಿ, ರಾಮಾವತಾರದಲ್ಲಿ ಹೋಗಿ ಒಂದು ಚರ್ಮ ಶ್ಲೋಕ ಹೇಳಿದ್ರಿ, ಹಾಗೇನೆ ಕೃಷ್ಣಾವತಾರದಲ್ಲೂ ಹೋಗಿ ಒಂದು ಚರ್ಮ ಶ್ಲೋಕ ಹೇಳಿದ್ರಿ, ಆದ್ರೂ ಇನ್ನು ಸಂಸಾರದಲ್ಲಿ ಹೀಗೆ ತೊಳಿಳ್ತಾ ಇದ್ದಾರಲ್ಲ ಅಂತ. ಏನ್ ಮಾಡೋದು, ನೀವು ಎಲ್ಲ ಸಂಸ್ಕೃತದಲ್ಲಿ ಹೇಳ್ಬಿಟ್ರಿ, ಅವ್ರಿಗೇನು ಅರ್ಥ ಆಗ್ಲಿಲ್ವೇನೋ ಅಂತ ಛೇಡಿಸ್ತಾಳೆ ಭಗವಂತನ. ಅವಾಗ ಭಗವಂತ ಹೇಳ್ತಾನಂತೆ, ಆಯ್ತಾಯ್ತು, ನಾನೆಲ್ಲ ಸಂಸ್ಕೃತದಲ್ಲಿ ಹೇಳಿದ್ನೋ ಇಲ್ವೋ, ನೀನು ಹೋಗಿ ಯಾವ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲೇ ಹೋಗಿ ಹೇಳು ಅಂತ ಹೇಳ್ಬಿಟ್ಟಂತೆ. ಹೇಳಿದ್ದೆ ಸಾಕು ಅಂತ ಹೇಳಿ ಆಂಡಾಳು ಅವತಾರ ಮಾಡ್ತಾಳೆ. ಆಂಡಾಳಾಗಿ ಭೂದೇವಿ ಅವತಾರ ಮಾಡ್ತಾಳೆ. ಅದೇ ಶಿಶುನೇ ಇವರಿಗೆ ಸಿಕ್ಕಿದ್ದು. ಇವ್ರು ನೋಡ್ತಾರೆ, ಅಲ್ಲಿ ಯಾರು ಇರಲ್ಲ, ತಾನೇ ತಗೊಂಡು ಬಂದು ಆ ಮಗುನ ಪೋಷಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ಆಳ್ವಾರುಗಳನ್ನು ಭಗವಂತನನ್ನ ಅನುಭವಿಸ್ಬೇಕಾದ್ರೆ ಅವರು ಒಂದು ನಾಯಿಕಾ ಭಾವದಲ್ಲಿ ಅನುಭವಿಸ್ತಾರೆ. ಒಂದು ಪರಕಾಲ ನಾಯಕಿ ಅಂತ ಹೇಳ್ತೇವೆ, ಅದು ತಿರುಮಂಗಯ್ಯನ ಆಳ್ವಾರು ಪರಕಾಲ ನಾಯಕಿ ತರ, ಹಾಗೇನೆ ಪರಾಂಶ ನಾಯಕಿ, ನಮ್ಮ ಆಳ್ವಾರೆಲ್ಲ ಪರಾಂಶ ನಾಯಕಿ ತರ ಬರ್ತಾರೆ. ಆದ್ರೆ ಇವ್ರಿಗೆ ಒಂದು ವಿಶೇಷ ತರ ಏನಪ್ಪಾ ಅಂದ್ರೆ, ಯಶೋದೆ ತರ ಅನುಭವಿಸ್ತಾರೆ. ಭಗವಂತ ಯಶೋದೆ ಹೇಗೆ ಲಾಲನೆ ಪಾಲನೆ ಮಾಡಿದ್ರು ಕೃಷ್ಣನ್ನ ಮಗು ತರ, ಅದೇ ತರ ಪೂರ್ತಿ ಭಗವಂತನ ಅನುಭವಿಸ್ತಾರೆ. ಭಗವಂತನ ನಿಯಮದಿಂದ ಎಲ್ಲ ಅವರ ಸಂಕಲ್ಪದಿಂದನೇ ನಡೆಯುವಂಥದ್ದು. ಹಾಗೆ ಆಂಡಾಳನ್ನ ಸಾಕಬೇಕಾದ್ರೆ ಕೂಡ ಎಲ್ಲವನ್ನು ಅನುಭವಿಸ್ತಾರೆ. ಹಾಗೇನೆ ಅವರ ಕೃತಿಗಳಲ್ಲಿ ಮುಂದೆ ಬರುತ್ತೆ. ನೀವು ಕೇಳಿದಾಗ ಅವರು ಪೆರಿಯಾಳ್ವಾರ್ದು ತಿರುಮೊழிಯೊಳಗೆ ಕ್ರೋನಾಲಜಿಕಲ್ ಆರ್ಡರ್ ಅಂತ ನಾವೇನು ಹೇಳ್ತೀವಿ, ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಕೃಷ್ಣ ಹೇಗೆ ದೊಡ್ಡವನಾಗ್ತಾನೋ ಹಾಗೆ ದೊಡ್ಡವನಾಗಿ ಹೇಗೆ ಭಗವದ್ಗೀತೆ ಹೇಳೋವರೆಗೂ ಹೋಗ್ತಾನೋ
ಅದೇ ಆರ್ಟ್ನಲ್ಲಿ ಎಲ್ಲ ದಶಕಗಳನ್ನು ಬರ್ಕೊಂಡು ಬರ್ತಾರೆ. ತುಂಬ ಸೊಗಸಾದ ಕೃತಿ, ಅನುಭವಿಸ್ಬೇಕು ಪೆರಿಯಾಳ್ವಾರ್ ತಿರುಮಳಿ. ಈಗ ನಮ್ಗೆ ಅನ್ಸುತ್ತೆ ಬಹುಶಃ ಇದೇ ಕಾರಣಕ್ಕೇನೆ ನಮ್ಮ ಆಳ್ವಾರು ಇದನ್ನ ಮೊದಲಿಟ್ರೆ ಏನೋ ಅಂತ. ಅಷ್ಟೊಂದು ಒಳ್ಳೆ ವಿಚಾರಗಳೆಲ್ಲ ಅದರಲ್ಲಿದೆ. ಪ್ರತಿನಿತ್ಯ ಹೂವಾರಗಳನ್ನ ಪೋಣಿಸಿ ದೇವರಿಗೆ ಇಡ್ತಾ ಇದ್ರಲ್ಲ, ಅದನ್ನ ತಾನು ಧರಿಸಿ ನೋಡ್ತಾ ಇದ್ಲಂತೆ. ಯಾಕೆಂದ್ರೆ ಚೆನ್ನಾಗಿದೆ ಇದು ದೇವರಿಗೆ ಅಂತ, ಚೆನ್ನಾಗಿದೆ ಅಂತ ಕನ್ನಡಿ ನೋಡ್ಬಿಟ್ಟು ಬೇಗ ಗೊತ್ತಿಲ್ಲದೆ ಇರೋ ಥರ ಹಾಗೇನೆ ಇಟ್ಬಿಡ್ತಾ ಇದ್ಲಂತೆ. ತಂದೆ ನೋಡಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತಾ ಇದ್ಲು. ಅವ್ರ ಪೆರಿಯಾಳ್ವಾರ್ಗೆ ವಿಶ್ವಚಿತ್ರರಿಗೂ ಗೊತ್ತಿರಲಿಲ್ಲ ಇದು. ಒಂದು ದಿವಸ ಏನಾಗುತ್ತೆ, ಇದೇ ಥರ ಹೂವನ್ನ ತಗೊಂಡು ಹೋಗಿ ಸಮರ್ಪಿಸುವಾಗ ನೋಡ್ತಾರೆ, ಯಾದೃಚ್ಛಿಕವಾಗಿ ಅದರಲ್ಲಿ ಒಂದು ಕೂದಲು ಇದ್ದು ಬಿಟ್ಟಿರುತ್ತೆ. ಅದನ್ನು ನೋಡಿ ತುಂಬ ಕೋಪ ಬಂದ್ಬಿಡುತ್ತೆ. ಅವಾಗ ಇವರು ಅದನ್ನು ಅವತ್ತು ಇವರು ಧರಿಸ್ಕೊಂಡು ಹಾಗೆ ಇಡ್ತಾ ಇರೋದು ನೋಡ್ತಾರೆ. ಅದರಲ್ಲಿ ಒಂದು ಕೂದಲು ಇರುತ್ತೆ. ಅವಾಗ ಆ ಹೂವನ್ನ ದೇವರಿಗೆ ಕೊಡಕ್ಕೆ ಹೋಗೋದಿಲ್ಲ, ಇಟ್ಬಿಡ್ತಾರೆ, ಬೇಜಾರಾಗಿ ಹೋಗುತ್ತೆ. ಅವತ್ತು ರಾತ್ರಿ ಕೂಡ ಭಗವಂತ ವಿಷ್ಣು ಚಿತ್ತರ ಕನಸಲ್ಲಿ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ನೀನು ಯಾಕೆ ಇವತ್ತು ನನಗೆ ಹೂವೇ ಕೊಡಲಿಲ್ಲ? ನನಗೆ ಅವಳ ಆಂಡಾಳು ಹುಡ್ಕೊಂಡು ಕೊಡ್ತಾ ಇದ್ಲು ದಿನಾನು, ಎಷ್ಟೋ ದಿವಸದಿಂದ ಹೀಗೆ ಮಾಡ್ತಾ ಇದ್ದಾಳೆ, ನನಗೆ ಅಂಥ ಹೂವೇನೇ ಇಷ್ಟ, ನನಗೆ ತುಂಬ ಸಂತೋಷ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು ಹೇಳಿದಾರಂತೆ. ಅದಕ್ಕೆ ಅವತ್ತಿಂದ ಆ ಹೂವನ್ನು ಕೊಟ್ಟರೆ ಅವಳು ಮುಡಿದುಬಿಟ್ಟು ಕೊಡ್ತಾಳಂತೆ. ಅವಾಗ ಅವಳಿಗೆ ಶೂಡಿ ಕೊಡುತ್ತ ನಾಚಿಯಾರ್ ಅಂತ ಒಂದು ಹೆಸರು ಬರುತ್ತೆ. ಹೀಗೆ ಭಗವಂತನ ಮೇಲೆ ಅತ್ಯಂತ ಪ್ರೀತಿ ಅವಳಿಗೆ. ಇನ್ನೇನು ಮದುವೆ ವಯಸ್ಸು ಬಂತು, ಮದುವೆ ಮಾಡಬೇಕು ಅಂತ ಇದ್ದಾಗ ಏನು ಮಾಡ್ತಾರೆ, ಆಂಡಾಳು ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ, ಅಪ್ಪ ನನಗೆ ಈ ಭೂಲೋಕದಲ್ಲಿ ಸಾಧಾರಣವಾದ ಮನುಷ್ಯರೆಲ್ಲ ಇರ್ತಾರಲ್ಲ, ಅವರನ್ನೆಲ್ಲ ನಾನು ಮದುವೆ ಮಾಡ್ಕೊಳ್ಳಲ್ಲ, ನಾನು ಮದುವೆ ಮಾಡ್ಕೊಂಡ್ರೆ ದೇವರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಇವರು ಸುಮ್ಮನೆ ಏನು ಹುಡುಗಾಟಕ್ಕೆ ಹೇಳತ್ತೆ ಮಗು ಅಂತ ಹೇಳ್ಕೊಂಡು ಅಂದ್ಕೊಂಡಿರ್ತಾರೆ. ಆದರೆ ಆಂಡಾಳು ಮಾತ್ರ ಆ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತಾಳೆ. ಅವಳು ಹೇಳೇ ಬಿಡ್ತಾಳೆ, ನೀವು ನನ್ನನ್ನು ನೋಡ್ಲೇಬೇಡಿ, ನಾನು ಮಾಡ್ಕೊಳ್ಳೋದೇ ಇದು ಅಂತ. ಹಾಗಾದ್ರೆ ಭೂಲೋಕದಲ್ಲಿ ಎಲ್ಲಿಂದ ಮಾತಾಡೋದು ದೇವರನ್ನ? ಅವನು ಅವತಾರ ಕಾಲಗಳೆಲ್ಲ ಆಗೋಯ್ತು, ಅವತಾರಗಳ ಬಗ್ಗೆ ಏನು ಮಾಡ್ತಾ ಇಲ್ಲ. ಪರವಾಸುದೇವ ಅಲ್ಲೆಲ್ಲೋ ಇದ್ದಾನೆ ವೈಕುಂಠದಲ್ಲಿ, ಅಲ್ಲಿ ನಾವು ಯಾರು ಹೋಗಕ್ಕಾಗೋದಿಲ್ಲ ಸುಲಭವಾಗಿ. ಯಾರಿಗೆ ಮೋಕ್ಷ ಆಗುತ್ತೋ ಅವ್ರು ಮಾತ್ರ ಹೋಗ್ತಾ ಇದ್ದೇವೆ, ಕೂಡ ನಾವು ಹೋಗಕ್ಕಾಗಲ್ಲ. ಅವತಾರ ಕಾಲನೂ ಆಗೋಯ್ತು. ಅಂತರ್ಯಾಮಿಯಾಗಿ ದೇವರು ಇದ್ದಾನೆ, ಎಲ್ಲರಲ್ಲೂ ಕಾಣಿಸೋದಿಲ್ಲ, ಅವ್ರ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಇನ್ನೇನಮ್ಮ ಮಾಡೋದು? ಉಳಿದವರಿಗೆ ಅದೇ ಅಪ್ಪ ಅವ್ರಿಗೆ ಕೂಡ ನಾನು ಮದುವೆ ಮಾಡು ಅಂತ ಕೇಳ್ಬಿಡ್ತಾರೆ. ಆಶ್ಚರ್ಯ ಆಗ್ಬಿಡುತ್ತೆ ಇವರಿಗೆ, ಹೆದರಿಕೆನೂ ಆಗುತ್ತೆ. ಜೊತೆ ಅರ್ಚಾಮೂರ್ತಿ ಜೊತೆಗೆ ಮದುವೆ ಮಾಡಿಕೊಟ್ರೆ ಹೇಗಿರಕ್ಕಾಗತ್ತೆ ಅಂತ ಹಿಡ್ದಿದ್ದೆ ಹಠ. ಸರಿ, ಹಾಗಿದ್ರೆ ಯಾರನ್ನ ಮಾಡ್ಕೊಳ್ತೀಯಾ ಅಂತ ಹೇಳ್ತಾರೆ. ಅದಕ್ಕೂ ಒಂದು ತುಂಬಾ ತಮಾಷೆಯಾಗಿ ಎಲ್ಲ ಹೇಳೋದುಂಟು. ಉಪನ್ಯಾಸಗಳಲ್ಲಿ ಮಾಡ್ಬೇಕಾದ್ರೆ ಯಾರನ್ನ ವರಿಸ್ತೀಯ ಅರ್ಚಾಮೂರ್ತಿ ಅಂತ ಹೇಳಿದಾಗ ಅವಾಗ ಹಾಸ್ಯಕ್ಕೆ ಹೇಳೋದುಂಟು, ಬದ್ರಿನಾಥ್ನ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳ್ತಾರಂತೆ ಅವರಪ್ಪ. ಇಲ್ಲಪ್ಪ, ಅಲ್ಲೆಲ್ಲ ನಂಗೆ ತುಂಬ ಚಳಿ ಜಾಸ್ತಿ, ನಂಗೆ ತಡೆಯಕ್ಕಾಗಲ್ಲ ಅಂತ ಹೇಳ್ತಾಳಂತೆ. ಹಾಗಾದ್ರೆ ನೀನು ನೈಮಿಷಾರಣ್ಯ ದೇವ್ರನ್ನ ಮದುವೆ ಮಾಡ್ಕೊಳ್ತೀಯ ಅಂದ್ರೆ, ಕಾಡು ನನಗೆ ತುಂಬಾ ಭಯ ಅಂತ ಹೇಳಿ ದ್ವಾರಕಿನ ಮದುವೆ ಮಾಡ್ಕೊಳ್ತಾರಂತೆ. ಅಯ್ಯೋ ನನಗಂತೂ ಎಷ್ಟೊಂದು ಹೆಂಡತಿ ಇರ್ತಾರಪ್ಪ, ಆಗ್ಲೇನೆ ಬೇಡ ಅಂತ ಹೇಳ್ತಾರಂತೆ. ಹಾಗೆ ತಿರುಪತಿನ ದೇವ್ರನ್ನ ಮದುವೆ ಮಾಡ್ಕೊಳ್ತೀಯ ಅಂತೆ, ಅಯ್ಯೋ ಅಲ್ಲೆಲ್ಲ ಬೆಟ್ಟ ಕಾಡು ಗುಡ್ಡ ಪ್ರದೇಶಪ್ಪ, ನನಗೆ ತುಂಬಾ ಭಯ, ಹೇಗೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿ, ಹೀಗೆ ಒಂದೊಂದೇ ದಿವ್ಯದೇಶವನ್ನ ಹೇಳ್ಕೊಂಡು ಬಂದಾಗ ರಂಗನಾಥ ಇನ್ನು ಎಲ್ಲ ದಿವ್ಯದೇಶಗಳನ್ನ ಹೇಳ್ತಾರೆ. ಸಮಯ ಜಾಸ್ತಿ ಇಡ್ಸುತ್ತೆ, ಯಾಕಂದ್ರೆ ಈ ಸಮೀಕ್ಷೆಯಲ್ಲಿ ನಾವು ಇವಾಗ ಪೆರಿಯಾಳ್ವಾರ್ ಬಗ್ಗೆ ಜಾಸ್ತಿ ನೋಡ್ಬೇಕಾಗಿರುತ್ತೆ. ಹಾಗಾಗಿ ಆಮೇಲೆ ರಂಗನಾಥ ಅಂದ ಕೂಡಲೇ ಅವಳು ಬಟನ್ ಪ್ರೆಸ್ ಮಾಡ್ತಾರಲ್ಲ ಆ ಥರ, ನಾನು ಅವರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸರಿ, ರಂಗನಾಥನಿಗೆ ಕನಸಲ್ಲಿ ಕೂಡ ಮತ್ತೆ ಬಂದು ಕಳಿಸ್ಕೊಡಿ ಆಂಡಾಳನ್ನ ಶ್ರೀರಂಗಕ್ಕೆ ಅಂತ ಹೇಳ್ತಾರೆ. ಶ್ರೀರಂಗಕ್ಕೆ ಎಲ್ಲರೂ ಹೋಗಿ ಕಳಿಸ್ತಾರೆ. ಹೋಗಿ ಊರು ಆಚೆಯಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನಂತರ ಆಂಡಾಳ್ ಮಾತ್ರ ಒಳಗಡೆ ಹೋಗ್ತಾಳೆ, ಗರ್ಭಗುಡಿಯಲ್ಲಿ ಹೋಗಿ ಅಂತರ್ಧಾನವಾಗ್ಬಿಡ್ತಾಳೆ. ಭಗವಂತನಿಗೆ ಸಾಕ್ಷಾತ್ ಹೆಣ್ಕೊಟ್ಟು ಖಂಡಿತ ಖಂಡಿತ ಅವರು ಪೆರಿಯಾಳ್ವಾರ್ ಖಂಡಿತ. ಹಾಗೇನೆ ಇಲ್ಲಿ ಕಲಿಯುಗದಲ್ಲಿ ನಾವು ನೋಡ್ಬೇಕಾದ್ರೆ ಮುಖ್ಯವಾಗಿ ಇಬ್ಬರು ಆಳ್ವಾರು ಶ್ರೀರಂಗದ ಗರ್ಭಗುಡಿಯಲ್ಲಿ ಅಂತರ್ಧಾನರಾಗಿ ಮೋಕ್ಷಕ್ಕೆ ಹೋದವರು. ಒಬ್ರು ದೇವರು, ಆಂಡಾಳನ್ನ ಆಳ್ವಾರ್ ಅಂತ ಕೆಲವರು ಹೇಳೋದಿಲ್ಲ. ಆಂಡಾಳು ಭೂದೇವಿ ಅಂಶ, ಭಗವಂತನಲ್ಲಿ ಲೀನವಾಗ್ಬಿಡ್ತಾಳೆ. ಇನ್ನೊಬ್ರು ತಿರುಪ್ಪಾಣಾಳ್ವಾರ್, ಅವರು ಹೀಗೇನೆ ಶ್ರೀರಂಗದಲ್ಲಿ. ಇನ್ನು ಪೆರಿಯಾಳ್ವಾರ್ ಅವರು ರಚಿಸಿರುವಂತಹ ಗ್ರಂಥಗಳ ಬಗ್ಗೆ ಸ್ವಲ್ಪ ವಿವರಣೆ, ಹಾಗೆ ಅದರಲ್ಲಿ ತಿರುಪಲ್ಲಾಂಡ ಶ್ಲೋಕಗಳು ರಚಿತವಾದಂತಹ ಒಂದು ಸಂದರ್ಭ, ಅದರ ಬಗ್ಗೆ ನಾವು ಸ್ವಲ್ಪ ತಿಳಿಸ್ಕೊಡ್ತೀವಿ. ಅದೇ ನಾನು ಈಗಾಗಲೇ ನಿಮಗೆ ಹೇಳಿದೆ, ತಿರುಪಲ್ಲಾಂಡು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಪಾಂಡಿಯನ್ ದೊರೆ ವಲ್ಲಭರಾಯ ಅವನು ಈ ಭರತತ್ವ ನಿರ್ಣಯ ಆದಮೇಲೆ
ಇವರನ್ನ ಮೆರವಣಿಗೆ ಮಾಡಿದಾಗ ಭಗವಂತ ಸಾಕ್ಷಾತ್ತಾಗಿ ಅಂತರಿಕ್ಷದಲ್ಲಿ ಬಂದು ಇವರಿಗೆ ಆಶೀರ್ವಾದ ಮಾಡಿತ್ತು. ಅವಾಗ 10 ಹಾಡುಗಳನ್ನ ಹಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಭಗವಂತನಿಗೆ ಮಂಗಳಾಶಾಸನ ಮಾಡೋದು. ಅವನಿಗೇನು ಗುರುಗಳೇ, ಇಲ್ಲಿ ಒಂದು ಚಿಕ್ಕ ಒಂದು ಸಂದೇಹ. ಭಗವಂತನಿಗೆ ಹಾಗಾದ್ರೆ ಆಯುರ್ವೃದ್ಧಿ ಆಗ್ಲಿ ಪಲ್ಲಾಂಡು ಅಂದ್ರೆ ಅದು ಹೇಗೆ? ಹೇಗೆ ಅಂತ ಹೇಳಿದ್ರೆ, ಇವಾಗ ಯಶೋದೆ ಕೃಷ್ಣರನ್ನ ಸಾಕೋದು ದಿನಾ ದೃಷ್ಟಿ ತೆಗಿತಾ ಇದ್ಲಂತೆ. ಎಲ್ಲ ಅಲಂಕಾರ ಮಾಡಿ ಒಂದು ನವಿಲ್ಗರಿಯನ್ನ ಸಿಕ್ಕಿಸ್ತಾ ಇದ್ಲಂತೆ. ನವಿಲ್ಗರಿ ಸಿಕ್ಕಿಸಿದ್ರೆ ಏನಪ್ಪಾ ಅಂದ್ರೆ ದೃಷ್ಟಿಗಳೆಲ್ಲ ಹೋಗುತ್ತೆ ಅಂತ ಪರಿಹಾರಕ್ಕೆ. ಅದೇ ತರ ಅವಳೇನು ಅಷ್ಟು ದೊಡ್ಡವಳ, ಕೃಷ್ಣ ಸಾಕ್ಷಾತ್ ಭಗವಂತನಿಗೆ ದೃಷ್ಟಿ ತೆಗಿಯಕ್ಕೆ ಅದರಲ್ಲಿ ಕಾಪು ತೆಗಿತಾಳೆ, ದೃಷ್ಟಿ ತೆಗಿತಾಳೆ, ಪ್ರತಿಯೊಂದು ಮಾಡ್ತಾಳೆ. ಒಂದು ಚೂರು ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದು ತಾಯಿ ಭಾವ, ಅದು ಭಕ್ತಿ ಅಭಿನಿವೇಶದಲ್ಲಿ ವಾತ್ಸಲ್ಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗೆ ಇವ್ರು ಮಾಡ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತ 100 ಕಾಲ ಇರಬೇಕು. ನಮ್ಮನ್ನ ಮಾತ್ರ ಅಲ್ಲ, ಇನ್ನು ಬರೋ ಮುಂದಿನ ಪೀಳಿಗೆ ಬರೋದು ಯಾರ್ಯಾರು ಬರ್ತಾರೋ ಎಲ್ಲರನ್ನೂ ಕಾಪಾಡಬೇಕು ಅನ್ನೋದು ಒಂದು. ಭಗವಂತ ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಎಲ್ಲಾ ತತ್ವಗಳು ಗೊತ್ತಿದ್ರೆ ಕೂಡ ಪೆರಿಯಾಳ್ವಾರ್ಗೆ ಒಂದು ಭಕ್ತಿ ಅಭಿನಿವೇಶ ಮತ್ತೆ ತಾಯಿ ಭಾವನೆ, ಯಶೋದೆ ತರ ತನ್ನನ್ನು ತಾನೇ ತಿಳ್ಕೊಂಡು ಅವನಿಗೇನು ಆಗ್ಬಿಡಬಾರ್ದು ಅಂತ ಮಂಗಳಾಶಾಸನ ಮಾಡ್ತಾರೆ. ಆ 10 ಹಾಡಲ್ಲೂ ವಿಶೇಷವಾಗಿ ಎಲ್ಲವನ್ನ ಹೇಳ್ತಾರೆ. ಹೇಗೆ ಅಂದ್ರೆ, ನಾವು ಯಾರ ಸಂಘದಲ್ಲಿ ಇರಬೇಕು, ಭಕ್ತಿ ಮಾಡೋರ ಸಂಘದಲ್ಲಿ ಇರಬೇಕು, ಅಥವಾ ಬೇರೆ ಭೋಗ ವಸ್ತುಗಳಲ್ಲಿ ಇಷ್ಟ ಇರೋರ ಸಂಘದಲ್ಲಿ ಜಾಸ್ತಿ ನಾವು ಇರಬಾರ್ದು. ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಇವೆಲ್ಲ ಮಾಡಬೇಕು ಅನ್ನೋದು ಪಲ್ಲಾಂಡ 10 ಹಾಡಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರು. ಇನ್ನು ಆ 12 ಹಾಡು ಪಲ್ಲಾಂಡ ಆದ್ರೆ 461 ಹಾಡು ಪೆರಿಯಾಳ್ವಾರ್ ತಿರುಮೊഴಿ ಅಂತ ಬರುತ್ತೆ. ಈ ಪೆರಿಯಾಳ್ವಾರ್ ತಿರುಮೊഴിನಲ್ಲೇ ನಾನು ಹೇಳಿದ್ನಲ್ಲ, ಇವರು ಬಾಕಿ ಆಳ್ವಾರ್ಗಳೆಲ್ಲ ನಾಯಿಕಾ ಭಾವನೆಯಲ್ಲಿ ಭಗವಂತನನ್ನ ಅನುಭವಿಸಿದ್ರೆ, ಪೆರಿಯಾಳ್ವಾರ್ ಸಾಕ್ಷಾತ್ ಯಶೋದೆ ತರ ಅನುಭವಿಸ್ತಾರೆ. ಅದು ತುಂಬಾ ಚೆನ್ನಾಗಿ ಅವ್ರ ಹಾಡುಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ತಿರುಮೊಳಿಗೆ ನಾವು ಹೋಗೋದಕ್ಕಿಂತ ಮುಂಚೆ ತಿರುಪಲ್ಲಾಂಡಲ್ಲಿ ನಮ್ಗೆ ಏನ್ ಸಂದೇಶ ಕೊಟ್ಟಿದ್ದಾರೆ, ಅದರಿಂದಾನೇ ಅದನ್ನ ನಾವು ದಿನ ಅನುಸಂಧಾನ ಮಾಡ್ತೀವ. ಖಂಡಿತ ತಿರುಪಲ್ಲಾಂಡಲ್ಲಿ ಒಂದು ವಿಶೇಷವಾಗಿ ಏನು ನಮ್ಗೆ ಕೊಟ್ಟರು ಅಂತ ಹೇಳಿದ್ರೆ, ಭಗವಂತನ 5 ನಾವು ನೋಡ್ತೀವಿ. 5 ತರ ಭಗವಂತ ನಮ್ಗೆ ಸಿಗ್ತಾರೆ. ಪರ, ವಿಭವ, ವ್ಯೂಹ, ಅರ್ಚ, ಅಂತರ್ಯಾಮಿ ಅಂತ. ಅವು ಎಲ್ಲವನ್ನು ಆ ಪಲ್ಲಾಂಡ ಹಾಡುಗಳಲ್ಲಿ ಹೇಳಿ, ಇದರಲ್ಲಿ ವಿಭವಾವತಾರದಲ್ಲಿ ಬರೋ ನರಸಿಂಹ ಇದರಲ್ಲಿ ಅವತಾರವನ್ನು ವಿಶೇಷವಾಗಿ ಅದರಲ್ಲಿ ಹೇಳ್ತಾರೆ. ಹೇಗೆ ಒಂದು ಚಿಕ್ಕ ಮಗುವಿಗೆ ಕೂಡ ಅನುಗ್ರಹ ಮಾಡಿದ ಭಗವಂತ, ಯಾದೃಚ್ಛಿಕವಾಗಿ ಕರೆದ ಒಡನೆ ಕಂಬದಿಂದ ಬಂದು ಅನುಗ್ರಹ ಮಾಡಿದ್ನಲ್ಲ, ಅಂತ ಭಗವಂತ ಇರುವಾಗ ನಮ್ಗೆ ಏನು ಚಿಂತೆ ಇಲ್ಲ, ನಮ್ಮನ್ನ ಕಾಪಾಡ್ತಾನೆ. ಆಮೇಲೆ ಎಮ್ಮೈ ವೆಳ್ಳುಯಿರಾಕವಲ್ಲ ಅಂತ ಒಂದು ಪದ ಅದ್ರಲ್ಲಿ ಉಪಯೋಗಿಸ್ತಾರೆ ಪಲ್ಲಾಂಡ ಇದರಲ್ಲಿ. ನಮ್ಮನ್ನ ವೆಳ್ಳುಯಿರಾಕವಲ್ಲ ಅಂತ ಹೇಳಿದ್ರೆ ಪೂರ್ತಿ ಸತ್ವ ಗುಣನೇ ಇರೋ ತರ ಮಾಡ್ತಾರೆ ಅಂತ. ನಾವು ಸಂಸಾರದಲ್ಲಿ ಹುಟ್ಟಾಗ ಸತ್ವ, ರಜಸ್, ತಮಸ್ 3 ಗುಣಗಳಿಂದ ಉಂಟಾಗಿರ್ತೀವಿ. ಆಮೇಲೆ ನಮ್ಮ ಪಾಪ ಪುಣ್ಯಗಳೆಲ್ಲ ಸಮನಾಗ್ಬೇಕು ಮೋಕ್ಷಕ್ಕೆ ಹೋಗ್ಬೇಕಾದಾಗ. ಅದಕ್ಕೆ ಅವರು ನಮ್ಮನ್ನ ವೆಳ್ಳುಯಿರಾಕಬಲ್ಲ ಅಂದ್ರೆ ವೈಕುಂಠದಲ್ಲಿ ಹೋಗಕ್ಕೆ ನಮ್ಗೆ ಯೋಗ್ಯತೆ ಇರೋ ತರ ಮಾಡೋನು ಭಗವಂತ. ಅದನ್ನ ಅವರು ತಿಳಿಸ್ಕೊಡ್ತಾರೆ. ಯಾವಾಗ ಭಗವಂತನ ಪಾದವನ್ನ ಹಿಡ್ಕೊಳ್ತೀವೋ, ಯಾವಾಗ ಅವನಿಗೆ ಶರಣಾಗ್ತೀವೋ, ಅವಾಗ ಖಂಡಿತವಾಗ್ಲೂ ಅವನು ಆ ಕೆಲಸವನ್ನ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ಅವನು ಆತಿವಾಹಕರ 12 ಮಂದಿ ಇರ್ತಾರೆ. ಅವಾಗ ಅರ್ಚಿರಾದಿ ಮಾರ್ಗ ಅಂತ ಒಂದಿದೆ. ಅದರಲ್ಲಿ ಹೋಗ್ಬೇಕಾದ್ರೆ ಭಗವಂತನೇ ಕೈ ಹಿಡಿದು ನಮ್ಮನ್ನ ನಡೆಸಿ ಕೊನೆಗೆ ವೈಕುಂಠದವರೆಗೂ ಕರ್ಕೊಂಡು ಹೋಗಿ ಬಿಡ್ತಾನೆ. ಈ ವಿಚಾರಗಳನ್ನೆಲ್ಲ ಸೂಕ್ಷ್ಮವಾಗಿ ಅದರಲ್ಲಿ ಹೇಳಿ, ನಂತರ ತಮ್ಮ ತಿರುಮೊഴിನಲ್ಲಿ ವಿಶದವಾಗಿ ಒಂದೊಂದೇ ದಶಕದಲ್ಲಿ ಕೃಷ್ಣ ಬೆಳೆಯೋ ತರಾನೇ ಬೆಳೆದು ನಮಗೂ ಆ ಥರ ಕೊನೆಯಲ್ಲಿ ಇದು ನಮ್ಗೆ ಅದೆಲ್ಲ ಅರ್ಥ ಆಗ್ಬೇಕು. ಭಗವಂತನನ್ನ ಹೋಗಿ ಸೇರಕ್ಕೆ ಏನ್ ಮಾಡ್ಬೇಕು, ಅಷ್ಟಾಕ್ಷರಿ ಮಹಿಮೆ, ಸಾಯುವಾಗ ಏನ್ ತೊಂದರೆ ಆಗುತ್ತೆ, ಪ್ರತಿಯೊಂದೂ ಪ್ರಾಣ ಹೇಗೆ ಹೋಗುತ್ತೆ, ಎಲ್ಲವನ್ನ ವಿವರಿಸಿ ಹೇಳ್ತಾರೆ. ಹೇಳಿ ಏನ್ ಮಾಡ್ತಾರೆ, ಕೊನೆಯಲ್ಲಿ ಅಂತ ಹೇಳ್ತಾರೆ, ಇಪ್ಪೋದೆ ಸೊಲ್ಲಿವೈತೆ ಅಂತ ಹೇಳ್ತಾರೆ. ಪ್ರಾಣ ಹೋಗ್ಬೇಕಾದ್ರೆ ಅಂತಿಮ ಸ್ಮರಣೆ ಅಂತ ಒಂದಿದೆ. ಅಂತಿಮ ಸ್ಮರಣೆಯಲ್ಲಿ ಭಗವಂತನ ನಾವು ನೆನೆಸ್ಕೊಂಡ್ರೆ ನಮ್ಗೆ ಮೋಕ್ಷ ಅಂತ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ. ಆದ್ರೆ ಅಂತಿಮ ಸ್ಮರಣೆ ಎಲ್ಲರಿಗೂ ಮಾಡಕ್ಕಾಗತ್ತಾ? ಕಾಯಿಲೆಗಳೆಲ್ಲ ತುಂಬಾ எழுப்பு வந்த என்மை நலியும்போது அங்கேதும் நான் உன்னை நினைக்க மாட்டேன் ಹೇಳ್ತಾರೆ ಆಳ್ವಾರ್. ತುಪ್ಪುಡೆಯಾರೆ ಅಡೆಯುವುದೆல்லாம் ಸೋರ್ಬಿಡುತ್ತೆ ಎಣ್ಣೆ ಅಂತ ಆ ಪಾಶ್ರದಲ್ಲಿ ದಶಕದಲ್ಲಿ ಹೇಳ್ತಾರೆ. ಇಳ್ಪು ಒಂದು ಎಣ್ಣೆನಲ್ಲಿ ಹೋಗ್ಬೋದು, ಯಾವುದೋ ಒಂದು ಪ್ಯಾರಾಲಿಟಿಕ್ ಸ್ಟ್ರೋಕು ಅಥವಾ ಇನ್ನೊಂದು ಯಾವುದೋ ವಾತ ಕಾಯಿಲೆ ಬಂದು ಬಾಯೆಲ್ಲ ಎಳೆದು ಬಿಟ್ಟಾಗ
ಆವಾಗ ನಾನು ನಿನ್ನ ನೆನೆಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಇವಾಗಲೇ ಎಲ್ಲ ಚೆನ್ನಾಗಿರುವಾಗ, ಕರ್ಣ ಕಳೆಬರಗಳೆಲ್ಲ ಚೆನ್ನಾಗಿರುವಾಗ ನಿನ್ನ ನೆನೆಸ್ಕೊಳ್ತೀನಿ. ಇದನ್ನ ಆ ಲೆಕ್ಕಕ್ಕೆ ಇಟ್ಕೊ ಅಂತ ಹೇಳ್ತಾರೆ. ಎಷ್ಟು ಸೊಗಸಾಗಿ ಅಪ್ಪೋದಿಕ್ಕೆ ಇಪ್ಪೋದೇ ಶೊಲ್ಲಿವೈತೆ. ಇನ್ನೂ ಒಂದು ಹೇಳ್ತಾರೆ, ಇವಾಗ ನಮ್ಗೆ ಒಳ್ಳೆ ಬುದ್ಧಿ ಇರ್ಬೋದು, ದೇವ್ರ ಬಗ್ಗೆ ಭಕ್ತಿ ಇರ್ಬೋದು, ಯಾರಿಗ್ ಗೊತ್ತು, ಯಾವಾಗ್ಲೂ ನಾವು ತುಂಬಾ ಐಶ್ವರ್ಯವಂತರಾಗ್ಬಿಟ್ರೆ ದುರಹಂಕಾರ ಬಂದ್ಬಿಡ್ಬೋದು, ಭಗವಂತನ ನೆನೆಸ್ದೇನೆ ಇರ್ಬೋದಾಗಿತ್ತು. ಅವಾಗ ಹೇಳ್ತಾರೆ, ಇವಾಗ ನೆನೆಸ್ಕೊಂಡಿದ್ದೀನಲ್ಲ, ಆಮೇಲೆ ನಂತರ ನನ್ನ ಬುದ್ಧಿ ಕೆಟ್ಟೋಗ್ಬಿಟ್ಟಿದ್ರೆ ಕೂಡ ಇದನ್ನ ಆ ಲೆಕ್ಕಕ್ಕೆ ಇಟ್ಕೊಂತ. ಆ ಥರ ತುಂಬಾ ಚೆನ್ನಾಗಿ ಅವರ ಕೃತಿಗಳಲ್ಲೆಲ್ಲ ಹೇಳ್ತಾರೆ. ಆ ವಿಷಯವನ್ನ ಇನ್ನು ಆಮೇಲೆ ಕೊನೆಯಲ್ಲಿ ಪೂರ್ತಿ ನಾನು ಹೇಳಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಇನ್ನು ಈ ಪ್ರಬಂಧವನ್ನ ನಾವು ಹಾಡೋದು ಉಂಟು. ಈ ಶ್ಲೋಕಗಳನ್ನೆಲ್ಲ ಬರೀ ಆಳ್ವಾರುಗಳು, ವಿಶೇಷವಾಗಿ ಪೆರಿಯಾಳ್ವಾರು ರಚನೆ ಮಾಡಿ ಆಂಡಾಳ್ಗೆ ಹೇಳ್ಕೊಡ್ತಿದ್ರ ಅಥವಾ ಸಂಗೀತಮಯವಾಗಿ ಹಾಡ್ತಿದ್ರ? ಈ ಭಕ್ತಿ ಜಾಸ್ತಿ ಇದ್ದಾಗಲೇ ಯಾವಾಗಲೂ ಭಾವಪೂರ್ಣಕವಾಗಿ ಹಾಡೋದು ಸಹಜ. ಏನೇ ಒಂದಿದ್ರೂ ಸಹಜವಾಗಿ ಭಾವಪೂರ್ಣವಾಗಿ ಹೇಳೋದು. ಈ ಆಳ್ವಾರಗಳು ಅಂತ ಯಾಕೆ ಅನ್ನಿಸ್ಕೊಂಡ್ರು? ಈ ಆಳ್ವಾರ ಅಂತ ಹೇಳಿದ್ರೆ ಭಗವಂತನ ವಿಷಯದಲ್ಲಿ ಆಳವಾಗಿ ಇಳಿದು ಅವನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಹೆಚ್ಚೆಚ್ಚು ವಿಷಯವನ್ನ ನಮಗೆ ಕೊಡುವಂಥವ್ರು. ಹೇಗೆ ಅಂದ್ರೆ, ಈ ಸಮುದ್ರದಲ್ಲಿ ಆಳವಾಗಿ ಇಳಿದು ಒಳ್ಳೊಳ್ಳೆ ಮುತ್ತುರತ್ನಗಳನ್ನ ಸಿಗುತ್ತಲ್ಲ ಆಳವಾಗಿ ಹೋದಾಗ, ಹಾಗೆ ಅವರು ನಮಗೆ ಭಗವಂತನ ವಿಷಯವನ್ನ ತಿಳಿಸ್ಕೊಡೋರು. ಸಾಧಾರಣವಾಗಿ ಅವರಿಗೆಲ್ಲ ಭಕ್ತಿ ರಾಗವಾಗಿ ಎಲ್ಲ ಬರುತ್ತೆ. ಅಷ್ಟೇ ಅಲ್ಲದೆ ಈ ದಿವ್ಯ ಪ್ರಬಂಧಗಳು, ದ್ರವಿಡ ವೇದ ಇದೆಯಲ್ಲ, ಅದನ್ನೆಲ್ಲ ರಚಿಸ್ಬೇಕಾದ್ರೆ ಛಂದೋಬದ್ಧವಾಗಿ ಆ ತಮಿಳು ಲಕ್ಷಣಗಳಿದೆಯಲ್ಲ, ಕಾವ್ಯ ಲಕ್ಷಣಗಳು, ಅದ್ರ ಪ್ರಕಾರನೇ ಬರೆದಿರ್ತಾರೆ. ಇದನ್ನ ನಮಗೆ ನಮ್ಮಾಳ್ವಾರು ಉಪದೇಶ ಮಾಡುವಾಗ ದೊಡ್ಡ ಉಪಕಾರ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ, ರಾಗ ಸಹಿತಾನೇ ನಾಥ ಮುನಿಗಳಿಗೆ ಪೂರ್ತಿ ಉಪದೇಶ ಮಾಡಿದ್ರು. ನಾಥ ಮುನಿಗಳು ಅಂತ ತಮಿಳಲ್ಲಿ ನಾಥ ಮುನಿ ಅಂತ ಹೇಳ್ತಾರೆ. ಆಕ್ಚುಲಿ ತಾ ದಾ ಒಂದೇ ಆಗಿರೋದ್ರಿಂದ ನಾಥ ಮುನಿ ಅಂತ ಹೇಳ್ತಾರೆ. ಅವರ ಒರಿಜಿನಲ್ ಹೆಸರು ನಾದಮುನಿ. ತುಂಬಾ ಚೆನ್ನಾಗಿ ಸಂಗೀತಗಾರರು ಅವರು. ಅವ್ರು ಏನ್ ಮಾಡಿದ್ರು, ಅವ್ರಿಗೆ ಇಬ್ರು ಶಿಷ್ಯರು, ಅವ್ರಿಬ್ರು ಉಯ್ಯಕೊಂಡಾರು. ಮತ್ತೆ ಇವರನ್ನ ರಾಮವಿಶ್ರ ಅಂತ ಅವ್ರು ಇಬ್ಬರನ್ನ ಇಟ್ಕೊಂಡು ಅವ್ರಿಗೆ ಪೂರ್ತಿ ರಾಗವಾಗಿ ಹೇಳ್ಕೊಡ್ತಾರೆ. ಇಡೀ ದಿವ್ಯ ಪ್ರಬಂಧವನ್ನು ರಾಗವಾಗಿ ಹೇಳ್ಕೊಡ್ತಾರೆ. ಇದು ನಮ್ಮಾಳ್ವಾರ್ ಮಾಡಿದ ಉಪಕಾರ. ನಾಥಮುನಿಗಳ ಮುಖೇನ ಬಂದಿದ್ರಿಂದ ಎಲ್ಲ ಪ್ರಬಂಧವನ್ನು ರಾಗವಾಗಿ ಹಾಡ್ಬೋದು. ಯಾರ್ಯಾರಿಗೆ ಸಂಗೀತ ಚೆನ್ನಾಗಿ ಹಾಡಕ್ಕೆ ಬರುತ್ತೋ ಖಂಡಿತವಾಗ್ಲೂ ಹಾಡ್ಬೋದು. ಅಷ್ಟಾಕೆ ಅವರು ಆನೆ ಮೇಲೆ ಕೂತಿದ್ರು, ದೇವರನ್ನ ನೋಡಿದ ತಕ್ಷಣ ಹಾಗೆ ಹಾಡಿದ್ರಲ್ಲ, ಎರಡು ಆ ತಾಳವನ್ನ ತಗೊಂಡು ಹಾಗೇನೆ ಆ ಗಂಟೆಗಳನ್ನ ಬಾರಿಸ್ಕೊಂಡು ಪಲ್ಲಾಂಡ್ ಪಲ್ಲಾಂಡ್ ಪಲ್ಲಾಯಿರತ್ತಾಂಡ್ ಪಲಕೋಟಿ ನೂರಾಯಿರಂ ಅಂತ ರಾಗವಾಗಿ ಹಾಡಿದ್ರು. ಅದೇ ತರ ಕೆಲವು ಹಾಡುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ರಾಗಬದ್ಧವಾಗಿ ಸಂಯೋಜನೆ ಮಾಡಿ ಹಾಡೋರೇ ಪ್ರಬಂಧದಲ್ಲಿ ತಮಿಳುನಾಡಲ್ಲಿ ಅನೇಕ ಸಂಘಗಳಿವೆ. ಅವರೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ. ಹಾಗೇನೆ ಇಲ್ಲಿ ಇದು ತಿರುಗೋಷ್ಠಿಯವ್ರ ಬಗ್ಗೆ ಒಂದು ಹಾಡು ಬರುತ್ತೆ. நாவக்காரியம் சொல்லில்லாதவர் நாள்தோறும் விரும்புவார், தேவகாரியம் செய்து வேதம் பயின்றவாய் திருக்கோட்டியூர், மூவர்காரியமும் திருத்தும் முதல்வனை சிந்தியாத அப்பாவகாரிகளை படைத்தவன் ಎಂಗನಂ ಪಡೆತಾನ್ ಕೊಲೋ. ಜಾನಪದ ಟಿಂಚಿದೆ ನೋಡಿ ಅದರಲ್ಲಿ. ಭಗವಂತನನ್ನ ಹಾಡದೇ ಇರೋ ನಾಲಿಗೆ, ಅವನ ಪೂಜೆ ಮಾಡದೇ ಇರೋ ಕೈಗಳು, ಇವರನ್ನೆಲ್ಲ ಯಾಕಾದ್ರೂ ಸೃಷ್ಟಿಸ್ತಾನೋ ಭಗವಂತ ಅಂತ ಭಗವಂತನಿಗೆ ಪ್ರಶ್ನೆ ಆಗೋದು. ತಿರುಗೋಷ್ಠಿಯವ್ರ ಪಾತ್ರ ಇದೆಯಲ್ಲ, 10 ಪಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ರಾಗವಾಗಿ ಹಾಡ್ಬೋದನ್ನ. ಇನ್ನು ನಾನು ಹೇಳಿದ್ನಲ್ಲ ಯಶೋದೆ ಭಾವ ಅಂತ, ಅದರಲ್ಲೂ ಅಷ್ಟೇನೆ ತುಂಬಾ ಸೊಗಸಾಗಿ ಮೊದಲು ಮಗು ಹುಟ್ಟೋದ್ರಿಂದ, ತೊಟ್ಟಲಿಗೆ ಹಾಕೋದ್ರಿಂದ, ಅದಕ್ಕೆ ಕಾಪಿಡೋದೇನು, ಹೂ ಮುಡ್ಸೋದೇನು, ಕಿವಿ ಚುಚ್ಚೋದೇನು, ತಲೆ ಬಾಚೋದೇನು, ಒಂದೊಂದು ದಶಕದಲ್ಲೂ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಂಡು ಬರ್ತಾರೆ. ಆ ತೊಟ್ಟಲಿಗೆ ಹಾಕೋ ವಿಶೇಷ ಇದೆಯಲ್ಲ, 10 ಹಾಡಲ್ಲಿ ಎಲ್ಲ ದೇವತೆಗಳು ಬಂದು ಆ ಪ್ರೆಸೆಂಟೇಷನ್ ಕೊಡ್ತಾರಲ್ಲ, ಒಂದೊಂದು ಏನು ಸೊಗಸೋ. ಇವತ್ತೆಲ್ಲ ಹಾಡ್ತಾ ಇರ್ಬೋದು ಬೇಕಾದ್ರೆ, ಆ ಥರ ರಾಗವಾಗಿ ಹಾಡಿದ್ದಾರೆ. ಅದನ್ನು ಹೇಳಿ ತೋರಿಸ್ತೀನಿ. ಭಕ್ತಿ ಪ್ರಧಾನವಾದಂತಹ ಒಂದು ಪಾಶುರಗಳು. ಹೌದು. ಇಲ್ಲಿ ಮುಖ್ಯವಾಗಿ ಯಶೋದೆ ಭಾವದಲ್ಲಿ, ತಾಯಿ ಭಾವದಲ್ಲಿ ಹಾಡಲು ಅನ್ನಕ್ಕೆ மாணிக்கம் கட்டி வைரவிடை கட்டி ஆணி பொன்னால் செய்த வண்ண சிறு தொட்டில் பேணி உனக்கு பிரமன் விடு தந்தார் மாணிக்குரலனே தாலேலோ
ಅವಳೆಂದಾನೇ ತಾಲೀಲು. ನೋಡಿದ್ರ ಸಂಗೀತ ಯಾವ ತರ ಬೇಕು ಆ ತರ ಹಾಡ್ಬೋದು, ಅಷ್ಟು ಸೊಗಸಾದ ಪಾಶ್ರಗಳು. ಇನ್ನು ಈಗ ನೀವು ಹೇಳಿದಂಗೆ ತಿರುಮಳಿನಲ್ಲಿ ಅವರು ಬೇರೆ ಬೇರೆ ಭಗವಂತನನ್ನ ಬೇರೆ ಬೇರೆ ಅವತಾರ ಮೂರ್ತಿಗಳನ್ನೆಲ್ಲ ವಿವರಿಸ್ತಾರೆ ಅಂತ. ಹಾಗಾದ್ರೆ ಪೆರಿಯಾಳ್ವಾರು ದಿವ್ಯ ದೇಶಗಳ ಯಾತ್ರೆ ಮಾಡಿದ್ರ, ಪುರಾಣ ಇತಿಹಾಸಗಳನ್ನೆಲ್ಲ ಅವರು ಅಧ್ಯಯನ ಮಾಡಿದ್ರ? ಸಾಮಾನ್ಯವಾಗಿ ಈ ತರ ಪ್ರಶ್ನೆ ಕೇಳ್ಬೋದು. ಹಂಗೆ ನೋಡಿದ್ರೆ ನಮಗೆ ಇವಾಗಿರೋ ತರ ಅನುಕೂಲಗಳು, ಟೂರ್ ಮಾಡಕ್ಕೆ ಬಸ್ಸಲ್ಲಿ, ಕಾರಲ್ಲಿ, ಪ್ಲೇನಲ್ಲಿ ಎಲ್ಲ ಹೋಗ್ತಾ ಇದ್ವಲ್ಲ, ಆ ಥರ ಅನುಕೂಲಗಳೆಲ್ಲ ಅವ್ರಿಗೆ ಯಾರಿಗೂ ಇರಲಿಲ್ಲ. ಆದರೆ ಅವರು ಭಗವಂತನ ಸಂಕಲ್ಪದಿಂದನೇ ಅವರಿಗೆಲ್ಲ ಹೇಗೆ ಅಂದರೆ, ದಾರ್ಶನಿಕರು ಕೂತ್ಕಡೆನೆ ಆ ದಿವ್ಯ ದೇಶಗಳಲ್ಲಿ ಏನಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಕಲ್ಪನೆಯಲ್ಲೇ ಅಷ್ಟು ಚೆನ್ನಾಗಿ ಹಾಡೋರು. ಪೆರಿಯಾಳ್ವಾರ್ ಜಾಸ್ತಿ ಎಲ್ಲೂ ಹೋಗಿದ್ದು ಪುರಾವೆ ಇಲ್ಲ. ಯಾಕಂತ ಹೇಳಿದ್ರೆ ತಿರುಮಾಲಿನಂ ಶೋಲೆ ಬಗ್ಗೆ ಹಾಡಿದ್ದಾರೆ, ತಿರುವೇಂಕಡಂ ಬಗ್ಗೆ ಹಾಡಿದ್ದಾರೆ, ಹಾಗೆ ತಿರುಗೋಷ್ಠಿಯವರು ಇವಾಗ ನಾನು ಹೇಳಿದ್ನಲ್ಲ, ಇದು ಅಲ್ಲಲ್ಲೇ ಸುತ್ತಮುತ್ತಲು ಮಧುರೆ ದ್ವಾರಕೆ ಇದಿಷ್ಟೇ ಹಾಡಿದ್ರೆ ಹೊರತು ಜಾಸ್ತಿ ಎಲ್ಲ ದಿವ್ಯ ದೇಶಗಳಿಗೂ ಓಡಾಡಿದ್ರು ಅನ್ನೋದು ಏನೂ ಇಲ್ಲ. ಆದರೆ ಒಂದು ದಿವ್ಯ ದೇಶದ ಬಗ್ಗೆ ಮಾತ್ರ ಹೇಳಲೇಬೇಕು. ಯಾವುದು ಅಂತ ಹೇಳಿದ್ರೆ ದೇವಪ್ರಯಾಗ. ಈ ದೇವಪ್ರಯಾಗ್ನ ತಮಿಳಲ್ಲಿ ಕಂಠಮೆನ್ನು ಕಡಿನಗರ್ ಅಂತ ಹೇಳ್ತಾರೆ. ಈ ದೇವಪ್ರಯಾಗಕ್ಕೆ ಯಾಕೆ ಹೋಗಿದ್ರು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ ನಿಮಗೆ, ವಿಷ್ಣು ಚಿತ್ತರ್ ಪೆರಿಯಾಳ್ವಾರ್ ಇದ್ದಾರಲ್ಲ, ಅವರು ಕಲ್ಪಶಾಸ್ತ್ರದಲ್ಲಿ ನಿಷ್ಣಾತರು. ಒಂದೊಮ್ಮೆ ಏನಾಯ್ತಂತೆ, ಈ ದೇವಗಂಗೆ ಇದೆಲ್ಲ ತುಂಬಾ ಕ್ಷೀಣವಾಗಿ ಹರಿಯಕ್ಕೆ ಶುರು ಮಾಡಿದ್ಲಂತೆ. ವಿಪರೀತ ಕ್ಷಾಮ. ಎಲ್ಲಿ ಉತ್ತರ ಭಾರತದೆಲ್ಲ ಎಷ್ಟು ಕ್ಷಾಮ ಅಂತ ಹೇಳಿದ್ರೆ ಬರಗಾಲ ಬಂದ್ಬಿಟ್ಟಿತ್ತು. ಅವಾಗ ಏನೋ ಮಳೆ ಬರಲೇ ಇಲ್ಲ. ಅವಾಗ ಹೇಳಿದ್ರಂತೆ, ಈ ತರ ದಕ್ಷಿಣ ಭಾರತದಲ್ಲಿ ಕಲ್ಪಶಾಸ್ತ್ರ ಪ್ರವೀಣರಿದ್ದಾರೆ, ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಯಾಗ ಮಾಡಿಸಿದ್ರೆ ಮಳೆ ಬರುತ್ತೆ ಅಂತ. ಅವಾಗ ಈ ಪೆರಿಯಾಳ್ವಾರ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಇದರಿಂದ ದಕ್ಷಿಣ ದೇಶದಿಂದ ಅಲ್ಲಿಗೆ ಬರ್ತಾರೆ. ಬಂದಾಗ ಏನು ತಕ್ಷಣ ಏನಾಗುತ್ತೆ ಗೊತ್ತಾ, ಅದೇ ಒಂದು ತುಂಬಾ ಆಶ್ಚರ್ಯಕರ. ಅವರು ಕಾಲಿಟ್ಟಿದ ತಕ್ಷಣ ದೇವಪ್ರಯಾಗದಲ್ಲಿ ದಬ 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 ಅಂತ ಮಳೆ ಹಾಗೆ ಸುರಿಯತ್ತಂತೆ ಕಾಲಿಟ್ಟಿದ ತಕ್ಷಣ. ಈ ಪ್ರಸಂಗ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ರಾಮಾಯಣದಲ್ಲಿ ಋಷ್ಯಶೃಂಗರು ಅಯೋಧ್ಯೆಗೂ ಇದೇ ತರ ಒಂದು ಬರಕಾಲ ಬಂದಾಗ ಅವಾಗ ವಶಿಷ್ಠರೆಲ್ಲ ಹೇಳ್ತಾರೆ, ಇಲ್ಲ ಇದು ಒಂದು ದೊಡ್ಡ ಯಾಗ ಮಾಡಬೇಕು, ಅದಕ್ಕೆ ಇವರನ್ನ ಕರೆಸ್ಬೇಕು ಅಂತ ಋಷ್ಯಶೃಂಗರನ್ನ ತುಂಬಾ ಕಾಪಾಡ್ಕೊಂಡು ಇಟ್ಟಿರ್ತಾರೆ. ಯಾಕಂದ್ರೆ ಅವನ ಹೆಣ್ಮಕ್ಳನ್ನ ಯಾರು ನೋಡೋರೆಲ್ಲ ಇದು ಮಾಡಿರಲ್ಲ. ಆವಾಗ ಒಂದು ಏರ್ಪಾಡು ಮಾಡ್ತಾರೆ. ಅವ್ರು ಕಾಲು ಇಟ್ಟಿದ ತಕ್ಷಣ ಅಯೋಧ್ಯೆಯಲ್ಲಿ ಮಳೆ ಬರುತ್ತೆ. ಇದೇ ತರನೇ ಪೆರಿಯಾಳ್ವಾರಲ್ಲಿ ಹೋದಾಗ ಆ ಮಳೆ ಬರುತ್ತೆ. ಅಲ್ಲಿ ಪೂರ್ತಿ ಕಂಠಮೆನ್ನು ಕಡಿನಗರ ಇದರಲ್ಲಿ ರಘುನಾಥ್ ಜಿ ಯಾರಪ್ಪ ಅಂದ್ರೆ, ಈ ರಾವಣನ ವಧೆ ಆದ್ಮೇಲೆ ತುಂಬಾ ಬೇಜಾರಾಗತ್ತಂತೆ ರಾಮನಿಗೆ. ಅನ್ಯಾಯವಾಗಿ ನಾನು ಸಾಯಿಸ್ಬಿಟ್ನಲ್ಲ, ಎಷ್ಟು ಚೆನ್ನಾಗಿದ್ದ ಅವನು, ಬ್ರಹ್ಮವಿತ್ತವನು ರಾವಣ. ವೇದಕ್ಕೆಲ್ಲ ಅವನೇ ವ್ಯಾಕರಣ ಬರೆದವನು. ಇಷ್ಟು ಬುದ್ಧಿವಂತ, ಅನ್ಯಾಯವಾಗಿ ನಾನು ಸಾಯಿಸ್ಬಿಟ್ನಲ್ಲ, ನನಗೆ ಬ್ರಹ್ಮಹತ್ಯೆ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಆ ದೇವಪ್ರಯಾಗದಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾರೆ. ತನಗೆ ಇದು ದೋಷ ಪ್ರಾಯಶ್ಚಿತ್ತಕ್ಕೋಸ್ಕರ ಅಲ್ಲಿ ತಪಸ್ ಮಾಡ್ತಾರೆ. ಅಲ್ಲಿ ರಘುನಾಥ್ ಜಿ ಮಂದಿರ ಇದೆ, ಈಗಲೂ ಇದೇನೆ. ಅಲ್ಲಿ ಆ ತಪಸ್ ಮಾಡಿರೋ ಒಂದು ಮರನೂ ಇದೆ, ಭಗವಂತ ಕೂತ್ಕೊಂಡು ತಪಸ್ ಮಾಡಿರೋ ವೃಕ್ಷನೂ ಇದೆ. ಅಲ್ಲೇನೆ ಇವರು ದೊಡ್ಡ ಯಾಗ ಮಾಡ್ತಾರೆ. ಯಾರು ಪೆರಿಯಾಳ್ವಾರು ಯಾಗ ಮಾಡ್ತಾರೆ. ಆಮೇಲೆ ಚೆನ್ನಾಗಿ ಮಳೆ ಬಂದು ಗಂಗೆ ಮುಂಚೆ ಯಥಾ ಪ್ರಕಾರ ಹೇಗಿದ್ಲು ಹಾಗೆ ಹರಿದ್ಲು ಅನ್ನೋದು ಒಂದು ವರಲಾರ ಅಂದ್ರೆ ಚರಿತ್ರೆ. ಹೀಗೆ ಬಾಕಿ ಎಲ್ಲ ದಿವ್ಯದೇಶ ಇಲ್ಲದೆ ಹೋದ್ರೆ ಕೂಡ ಇದು ಒಂದು ದಿವ್ಯದೇಶಕ್ಕೆ ಮಾತ್ರ ಅವ್ರು ಖಂಡಿತವಾಗೂ ಹೋದ್ರು. ಇದಕ್ಕೆ ತಿರುಮಂಗೈ ಆಳ್ವಾರ್ ಕೂಡ ಪುರಾವೆ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಒಳ್ಳೆ ಭಾಗವತರು, ಒಳ್ಳೆ ಶ್ರೇಷ್ಠರು ಅವರೆಲ್ಲ ಹೋದಾಗ ಹೇಗೆ ಅಂದ್ರೆ ಮುಂದಿವಾನಂ ಮಳೆ ಪೊழிಯಂ ಅಂತ ಇವ್ರು ಬರ್ತಾ ಇದ್ದಾರೆ, ಈ ಯಾಗ ಮಾಡ್ತಾ ಇದ್ದಾರೆ ಅಂದ್ರೆ ಮೋಡಗಳು ಎಲ್ಲೆಲ್ಲಿಂದನೂ ಬರುತ್ತಂತೆ. ಮುಂದಿವಾನಂ ಮಳೆ ಪೊழிಯಂ ಅವ್ರು ಹೇಳಿ ಆ ಯಾಗ ಮಾಡಕ್ ಮುಂಚೆನೆ ರೆಡಿ ಆಗ್ಬಿಡುತ್ತಂತೆ ಮೋಡಗಳು, ಹಾಗೆ ಮಳೆ ಸುರಿಸ್ಬೇಕು ನಾವು ಅಂತ. ಅಂಥ ಒಂದು ಮಹಾನ್ ಇವರು ಪೆರಿಯಾಳ್ವಾರ್ ವಿಷಯನ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿದರ್ಶನ ಈ ದೇವಪ್ರಯಾಗದಲ್ಲಿ ಅವ್ರು ಮಾಡಿದ ಯಾಗ. ಅದರಲ್ಲಿ ಒಂದು ಪದ್ಯದಲ್ಲಿ ಬರುತ್ತೆ, ಕಲಪೆಗಳ ರಾಶಿ ಅಂತೆ. ಕಲಪೆಗಳು ಅಂತ ಹೇಳಿದ್ರೆ ಈ ಯಾಗವೆಲ್ಲ ಮಾಡ್ಬೇಕಾದ್ರೆ ನೇಗಿಲಲ್ಲಿ ಗೆರೆ ಎಳಿತಾರೆ. ಆ ಗೆರೆ ಎಳೆದು ನೆಲವನ್ನೆಲ್ಲ ಸಮತಟ್ಟಾಗಿ ಮಾಡ್ಕೊಳ್ತಾರೆ. ಆ ಥರ ಎಷ್ಟು ಯಾಗ ಮಾಡಿಸಿರ್ಬೋದು ಅವರಲ್ಲಿ. ಕಲಪೆಗಳ ರಾಶಿ ಗಂಗೆ ಕರೆ ಮೇಲೆ ಇತ್ತಂತೆ. ಇವರು ಪೆರಿಯಾಳ್ವಾರು ಅಲ್ಲಿಂದ ಬರಬೇಕಾದ್ರೆ ಅಷ್ಟೊಂದು ಯಾಗವನ್ನು ಮಾಡಿ ಆ ಜನದಲ್ಲಿ ಎಲ್ಲರಿಗೂ ಸಮೃದ್ಧಿ.
ಬ್ರಾಹ್ಮಣರ ವಿದ್ಯೆ ಇದೆಯಲ್ಲ ಯಾವಾಗಲೂ ತಿಳ್ಕೊಳ್ಬೇಕು. ಅವ್ರ ಸ್ವಂತಕ್ಕೆ ಅಂತ ಏನೂ ಇಲ್ಲ, ಎಲ್ಲ ನಿಸ್ವಾರ್ಥಿಗಳು, ಎಲ್ಲ ಸಮಾಜಕ್ಕೆ ಒಂದು ಒಳ್ಳೇದಾಗಲಿ, ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಆಗಬೇಕು, ರಾಜರಿಗೆಲ್ಲ ಉಪಕಾರ ಆಗಬೇಕು, ಅದಕ್ಕೋಸ್ಕರನೇ ಅವ್ರ ವಿದ್ಯೆಯನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಹಾಗೆ ಇವರು ದಕ್ಷಿಣ ಭಾರತದಿಂದ ಅಲ್ಲಿ ಹೋಗಿ ಆ ಯಾಗ ಮಾಡಿ ಬರಗಾಲವಾಗಿದ್ದ ಪ್ರದೇಶವನ್ನ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ದೇವಪ್ರಯಾಗಕ್ಕೆ ಯಾತ್ರೆ ಮಾಡಿದವರು ಇವರು. ಹೌದು ಹೌದು. ಈಗ ತಿರುಮುಳಿದು ಇನ್ನಷ್ಟು ವಿಶೇಷತೆಗಳನ್ನ ತಾವು ಮುಖ್ಯವಾಗಿ ತಿರುಮುಳಿ ಸಾರಾಂಶ ಹೇಳ್ಬಿಡ್ತೀನಿ. ಏನು ಹೇಳಕ್ ಬಂದ್ರು ಪೆರಿಯಾಳ್ವಾರ್ ಅಂತ, ಅದ ನಂತರ ಅವರು ಯಶೋಧ ಭವನಲ್ಲಿ ಹೇಗೆ ಅನುಭವಿಸಿದ್ರು ಅದನ್ನೆಲ್ಲ ನಾವು ನೋಡೋಣ. ಮೊದಲಿಗೆ ಪೆರಿಯಾಳ್ವಾರ್ ಜೀವನ ಚರಿತ್ರೆ ತಗೊಂಡ್ರೇನೆ ಎಂಥ ಒಂದು ತ್ಯಾಗ ಜೀವಿ ನೋಡಿ. ಮದುವೆನೂ ಮಾಡ್ಕೊಳ್ಳಿಲ್ಲ, ಯಾವುದೋ ಒಂದು ಹೆಣ್ಣು ಮಗುವನ್ನ ತೆಗೆದು ಸಾಕಿ ಅದಕ್ಕೆ ಮದುವೆ ಮಾಡಿಕೊಟ್ಟು ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ಮಾಡಿ ಆಮೇಲೆ ಜನಗಳಿಗೆಲ್ಲ ಕಾಲಕ್ಷೇಪ ಮಾಡೋದು, ಭಗವಂತನ ಬಗ್ಗೆ ತಿಳಿಸ್ಕೊಡೋದು. ಪುಷ್ಪಕೇಂಕರ್ಯ ಮಾತ್ರ ಬಿಡ್ತಾನೆ ಇರಲಿಲ್ಲ. ಮತ್ತೆ ಏನೇ ಆಗಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎಲ್ಲ ಪುಷ್ಪವನ್ನು ಶೇಖರಿಸಿ ಹಾರವನ್ನು ಕಟ್ಟಿ ಭಗವಂತನ ಕೊಡಬೇಕು. ನಮ್ಮ ನಿತ್ಯ ನೈಮಿತ್ತಿಕಗಳಲ್ಲಿ ನಾವು ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಭಗವಂತನ ಕೆಲಸವನ್ನು ಒಂಚೂರು ನಿಲ್ಲಿಸ್ಬಿಡ್ತೀವಿ. ಇವತ್ತು ಹೂ ಕಟ್ಟಕ್ಕಾಗಲ್ಲ, ಹಾಗೆ ಇಟ್ಬಿಡೋಣ, ಯಾವ್ದಾರ ಒಂದು ನಾವು ಮಾಡ್ತೀವಿ. ಆ ಥರ ಎಂದೂ ಮಾಡಿರ್ಲಿಲ್ಲಂತೆ ಪೆರಿಯಾಳ್ವಾರ್. ಯಾಕಂದ್ರೆ ಅಷ್ಟು ಅವರು ನಿಷ್ಠೆಯಿಂದ ಅದನ್ನ ಒಂದು ಗಮನಿಸ್ಬೇಕು. ಅವರು ಪೂರ್ವಜನ್ಮದ ವಾಸನೆ ಅಂತ ಬೇಕಾದ್ರೆ ನೀವು ಅಂದ್ಕೋಬಹುದು. ಮಾಲಾಕಾರರಾಗಿದ್ರು ಅವರು. ಭಗವಂತನಿಗೆ ಏನು ಸೇವೆ ಮಾಡಿದ್ರು ನಿಸ್ವಾರ್ಥವಾಗಿ ಮಾಡಬೇಕು ಅನ್ನೋದು ಇವ್ರದ್ದು ಒಂದು ಮೆಸೇಜ್. ಯಾವಾಗ ಏನು ಹೇಳಕ್ ಬಂದ್ರು ಇವರು ಅಂತ ಹೇಳಿದ್ರೆ ಸ್ವರೂಪ ಜ್ಞಾನವನ್ನ ತಿಳ್ಕೊಳ್ಬೇಕು ನಾವೆಲ್ಲ ಅಂತ. ನಾವೆಲ್ಲ ಯಾರು? ನಾವೆಲ್ಲ ಜೀವಾತ್ಮರು. ನಾವೆಲ್ಲ ಕೊನೆಗೆ ಎಲ್ಲಿ ಹೋಗ್ಬೇಕು? ಭಗವಂತನ ಅಲ್ಲಿಗೆ ಹೋಗ್ಬೇಕು. ಈ ಕೊನೆ ಪಾಶನ ಅವ್ರು ಹಾಡ್ಬೇಕಾದ್ರೆ ದಶಕದಲ್ಲಿ ಶನಿ ಹೋಗು ಅನ್ನೋ ಒಂದು ದಶಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಪರವಯೇರು ಪರಂಪುರುಡ ನೀಯನ್ನೇ ಕೈಕೊಂಡ ಪೆಣ್. ನೀನೇನಾದ್ರೂ ಹಾಗೆ ಗರುಡ ಹತ್ಕೊಂಡು ಹೊರಟೋಗ್ಬಿಡ್ಬೇಡ, ನನ್ನ ಕೈ ಹಿಡ್ಕೊಂಡ್ಮೇಲೆ ನೀನು ಹೊರಡು ಅಂತ. ಆ ಥರ ಅಲ್ಲಿವರೆಗೂ ಅವ್ರ ಪದ್ಯವನ್ನ ಒಂದು ಆರ್ಡರ್ನಲ್ಲೇ ಬರ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಮೋಕ್ಷಕ್ಕೆ ಅಂತ. ಆರ್ಜವವಾಗಿ ಯಾರು ಭಕ್ತಿಯನ್ನ ಮಾಡ್ತಾರೋ ಭಗವಂತ ನೇರವಾಗಿ ಅವರಿಗೆ ಪ್ರತ್ಯಕ್ಷ ಆಗೇ ಆಗ್ತಾನೆ ಅಂತ ಇವರು ಹೇಳಿಕೊಟ್ರು. ನಮಗೆ ಭಗವಂತನಲ್ಲಿ ಪ್ರೇಮ ಇರಬೇಕು, ಭಯ ಇರಬಾರ್ದು. ಅದನ್ನ ಇವರು ಯಶೋದೆ ಭಾವದಲ್ಲಿ ಎಷ್ಟು ಚೆನ್ನಾಗಿ ಅವನನ್ನ ಹೊಡೆದು ಬಡ್ದು ಭಗವಂತನ ಒರಳಿಗೆ ಕಟ್ಟಿ ಎಲ್ಲ ಅನುಭವಿಸ್ತಾರಲ್ಲ ಅದ್ರಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಅವ್ನು ಮಣ್ಣು ತಿಂದ್ಬಿಟ್ನಲ್ಲ, ಅದಕ್ಕೆ ಕೋಪ ಬಂತು, ಅದಕ್ಕೆ ಹೊಡೆದೆ ಅಂತ ಹೇಳ್ತಾರೆ. ಹೊಡೆದಿದ್ದಾರೆ, ಆದ್ರೆ ಮಣ್ಣು ತಿಂದಿದ್ದಕ್ಕೋಸ್ಕರ ಹೊಡೆದು. ಆ ಪ್ರೇಮ ಭಾವ ಇದೆಯಲ್ಲ ಭಗವಂತನಲ್ಲಿ ನಮಗೆಲ್ಲರಿಗೂ ಇರಬೇಕಾಗಿರೋದು ಅದೇ ಭಾವನೆ. ಆ ಪ್ರೇಮ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಇದು ಮತ್ತು ನಾವು ಶೇಖರಿಸಿಟ್ಟ ನಮ್ಮ ಸ್ವತ್ತು, ನಮ್ಮ ದುಡ್ಡು ಕಾಸು ಏನೇ, ಅಥವಾ ಒಂದು ಸಾಮರ್ಥ್ಯನೇ ಇರ್ಬೋದು, ಒಳ್ಳೆ ಹಾಡೋದು ಅಥವಾ ಒಂದು ಮಾತಾಡೋದು, ವಾಕ್ಚಾತುರ್ಯನೋ ಏನೇ ಇರ್ಬೋದು, ಇದು ಎಲ್ಲವನ್ನು ಭಗವಂತನಿಗೇ ಅರ್ಪಿಸಬೇಕು ಅಂತ ನಮ್ಮ ಆಳ್ವಾರು ತಿಳಿಸ್ಕೊಡ್ತಾರೆ. ನಮಗೇನೇ ಒಂದು ಒಳ್ಳೆಯ ವಿಶೇಷವಾದ ಒಂದು ಗುಣವೋ ಒಂದು ಸೌಲಭ್ಯವೋ ಏನಿದ್ರೆ ಕೂಡ ಅದನ್ನೆಲ್ಲ ಭಗವಂತನಿಗೆ ನಾವು ಕೊಡಬೇಕು. ಅದು ಭಗವಂತನಿಗೆ ಉಪಯೋಗಿಸ್ಕೋಬೇಕು. ಇವಾಗ ನೋಡಿ, ಒಂದು ನೈವೇದ್ಯ ಮಾಡ್ತೀವಿ, ಭಗವಂತನಿಗೆ ತೋರಿಸಿ ಆಮೇಲೆ ನೀವು ಇದು ಮಾಡ್ಕೋಬೇಕು, ಭಗವಂತನಿಗೋಸ್ಕರ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಪೆರಿಯಾಳ್ವಾರು ಪ್ರಾರ್ಥನೆ ಅಂತ ಬಂದಾಗ ಅವ್ರಿಗೆ ಅಂತ ಏನು ಮಾಡಿದ್ರು, ಎಲ್ಲರಿಗೋಸ್ಕರನು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ರು. ಭಗವಂತನಿಗೆ ಒಳ್ಳೆಯದಾಗಲಿ ಅಂತಾನೆ ಮಾಡ್ಬಿಟ್ರಲ್ಲ ಪಲ್ಲಾಂಡ್ ಹೇಳ್ಬೇಕಾದ್ರೆ. ಆ ವಿಚಾರವನ್ನು ನೋಡಿದಾಗ ಇದಿಷ್ಟು ಮುಖ್ಯವಾಗಿ ಅವರು ಪೆರಿಯಾಳ್ವಾರು ತಮ್ಮ ಜೀವನದಲ್ಲಿ ಏನು ಸಂದೇಶ ನಮಗೆ ಕೊಟ್ಟರು ಅಂತ ಹೇಳಿದ್ರೆ ಇದನ್ನ ನಾವು ಹೇಳ್ಬೋದು. ಇನ್ನು ಅವರ ಕೃತಿಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಅವರು ಯಶೋದೆ ಭಾವನೆಯಲ್ಲೇ ಭಗವಂತನ ಅನುಭವಿಸ್ತು ಅಂತ ಹೇಳಿದ್ರೆ ಅದನ್ನ ಒಂದು ಹಂತವಾಗಿ ಒಂದು ಸೋಪಾನ ಮೆಟ್ಲ ಹೇಗೆ ಹತ್ತುತ್ತೀವೋ ಅದೇ ತರ ನಮ್ಗೆ ತೋರಿಸ್ಕೊಂಡು ಬಂದ್ರು. ಅವರು ರಾಮನನ್ನು ಕೃಷ್ಣನ್ ಸ್ವರೂಪದಲ್ಲೇ ನೋಡಿ ಹಾಡಿರೋ ಒಂದು ವಿಶೇಷತೆ ಇದು. ಅದು ಕೌಸಲ್ಯ ಭಾವದಲ್ಲಿ, ಅದು ಕುಲಶೇಖರ ಆಳ್ವಾರು ಅದು ಹಾಡಿದ್ದು. ಬಟ್ ಇವರು ತೊಟ್ಲಿಗೆ ಹಾಕ್ಬೇಕಾದಾಗ ಅಲ್ಲೂ ಇದು ಮಾಡ್ತಾರೆ, ಮಾಣಿಕ್ಯಂ ಕಟ್ಟಿ ವೈರಮಣಿ ಕಟ್ಟಿ. ನಾನು ಆಗ್ಲೇ ಹೇಳಿದ್ನಲ್ಲ, ಮೊದಲು ತೊಟ್ಟಲ್ಗೆ ಹಾಕ್ತಾರೆ. ತಿರುಗೋಷ್ಠಿ ಇವ್ರನ್ನೆಲ್ಲ ಅಲ್ಲಿ ಹುಟ್ಟಿದ್ದು ಕೃಷ್ಣ ಅಂತ ಹೇಳತ್ರ ಅಲ್ಲಿನೇ ತೊಟ್ಲಿಗೆ ಹಾಕೋದು ಅದನ್ನ ಹೇಳ್ತಾರೆ. ಆಮೇಲೆ ನೀರು ಹಾಕೋದು ಮಗುಗೆ. ಇದರಲ್ಲಿ ಇನ್ನೊಂದು ಗಮನಿಸ್ಬೇಕು, ನಾವು ಇವ್ರ ಹಾಡುಗಳಲ್ಲೆಲ್ಲ ಬರೀ ಹಾಡು ಮಾತ್ರ ಭಕ್ತಿ ಮಾತ್ರ ಇತ್ತು ಅಂತ ಹೇಳ್ಕೊಡಿ. ಒಂದು ಎನ್ಸೈಕ್ಲೋಪೀಡಿಯಾ ತರ ಆಳ್ವಾರ್ ಪಾಶ್ರಗಳು ಆಗಿನ ಕಾಂಟೆಂಪ್ರರಿ ಕಾಲಘಟ್ಟಕ್ಕೆ ಎನ್ಸೈಕ್ಲೋಪೀಡಿಯಾ ತರ. ಮಂಜಳುಂ ಶೆಂಗಳ ನೀರುಂ ವಾಶಿಕೆಯುಂ ನಾರುಷಾಂದುಂ ಅಂತಾರೆ. ಸ್ನಾನ ಮಾಡ್ಬೇಕಾದ್ರೆ ಆ ನೀರಿಗೆಲ್ಲ ಏನ್ ಹಾಕ್ಬೇಕು ಅಂದ್ರೆ ಅರಿಶಿಣದ ಕೊಂಬು, ಆಮೇಲೆ ಈ ಲಾಮಂಚ, ಬೇವು ಎಲ್ಲ ಹಾಕಿ ಕುದಿಸಿ
ಆ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಮಗುಗೆ. ಅದು ಕೂಡ ಆ ಜನರಲ್ ನಾಲೆಡ್ಜ್ ಕೂಡ ಆ ಪದ್ಯದಲ್ಲೇ ಸೇರಿರುತ್ತೆ. ಮಗುಗೆ ಹೇಗೆ ನೀರು ಹಾಕ್ಬೇಕು, ಆ ನೀರಾಟದಲ್ಲಿ ಅದೆಲ್ಲಾನು ಬರುತ್ತೆ. ಆಮೇಲೆ ರಕ್ಷೆ ಇಡು, ಕಾಪಿಡೋದು. ಇಂದಿರ ನೋಡು ಪಿರಮನ್ ಈಶನಿವೈವರೆಲ್ಲ ಮಂದಿರ மாமலர் கொண்டு மறைந்து வராய் வந்து நின்றார் செந்திரன் மாளிகை சேரும் செதுரர்கள் வெள்ளர நின்றாள் அந்தியம் போதிதுவாகும் ಅಳಹನೇ ಕಾಪಿಡವಾರಾಯ್ ಕೂಗ್ತಾರೆ ಮಗುನ. ಯಶೋದೆ ಕೂಗತ್ತಾರೆ ಅಂದಿ ಎಂಪೋದಿಲ್ಲ. ಈ ಸಂಧಿ ಕಾಲದಲ್ಲೆಲ್ಲ ಯಾವಾಗಲೂ ಸ್ವಲ್ಪ ಕಣ್ಣೆಚ್ಚಲಂತಾರಲ್ಲ, ದೃಷ್ಟಿ ಆಗೋದು ಈ ಥರದ್ದೆಲ್ಲ ಜಾಸ್ತಿ. ಅದಕ್ಕೆ ಅವಾಗ ರಕ್ಷೆ ಇಟ್ಬಿಡ್ಬೇಕು. ಆ ರಕ್ಷೆ ಇಡಕ್ಕೆ ಒಂದು 10 ಹಾಡು ತಿರುವೆಳ್ಳರೇನಲ್ಲಿ ಆ ಹಾಡು ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಪೆರಿಯಾಳ್ವಾರ ಇಷ್ಟೂ ಒಂದು ಭಾಗವತವನ್ನ ಹೇಳೋದಕ್ಕೆ ಬಹುಶಃ ಎಷ್ಟು ವರ್ಷಗಳಾದ್ರೂ ಸಾಕಾಗೋದಿಲ್ವೇನೋ. ಆದ್ರೆ ಸಹಜವಾಗಿ ಕೃಷ್ಣನ ಬಾಲಲೀಲೆಗಳಲ್ಲಿ ನಮಗೆಲ್ರಿಗೂ ಮಕ್ಕಳಿಂದ ವಯೋವೃದ್ಧರವರೆಗೂ ಇಷ್ಟ ಆಗುವಂತಹ ಒಂದು ಲೀಲೆ ಅಂದ್ರೆ ಬೆಣ್ಣೆ ಕಲಿಯೋದು. ಖಂಡಿತ ಅದ್ರ ಬಗ್ಗೆ ಆಳ್ವಾರ್ ಏನ್ ಹೇಳಿ? ಖಂಡಿತ ಖಂಡಿತ ಅವರು ಅದನ್ನ ಆತಿಳಿರೆಂದು ವಿಳೆಯಾಡುಗಳೇ ಶೇತಾಲಿರಿಲ್ದು ಅಂತ ಹೇಳ್ತಾರೆ. ಎಲ್ಲರನ್ನೂ ಆಟಕ್ಕೆ ಕರೆದು ಬಿಡೋದಂತೆ, ನೀರಲ್ಲಿ ಆಟ ಆಡಕ್ಕೆ ಹೋಗೋಕೆ. ಎಲ್ಲರೂ ನೀರಲ್ಲಿ ಆಟ ಆಡಕ್ಕೆ ಇಷ್ಟ ಅಂತ ಎಲ್ಲರೂ ಹೋದಾಗ ಅವ್ರ ಮನೆಗಳಲ್ಲಿ ಹೋಗಿ ಅವ್ರು ಬೆಣ್ಣೆ ಕದಿಯೋದು. ಅವಾಗ ಅದೆಲ್ಲ ಮಾಡ್ತಾ ಇದ್ದಂತೆ. ಎಲ್ಲರನ್ನೂ ಕರ್ಕೊಂಡು ಹೋಗಿ ಅವ್ರ ಮೇಲೆ ನಿಂತ್ಕೊಂಡು ಅವ್ರ ಮನೆಗಳಲ್ಲಿ ಬೆಣ್ಣೆ ಕದಿಯೋದು. ಹೇಗೆ ಅಂದರೆ ತಟ್ಟಿಗೆ ಮನೆಗಳು ಅವಾಗೆಲ್ಲಾನು. ಆ ತಟ್ಟಿಗೆ ಮನೆಗಳ ಭದ್ರವಾಗಿ ಕಟ್ಟಿರೋರಂತೆ. ಅದನ್ನು ಬಿಡಿಸ್ಕೊಂಡು ಬಲವಂತವಾಗಿ ನುಗ್ಗಿ ಒಳಗಡೆ ಹೋಗಿ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ತಾನೂ ತಿಂದು ಕೋತಿಗಳಿಗೂ ಕೊಟ್ಟು ಅಲ್ಲಿರೋ ಬೆಕ್ಕುಗಳಿಗೂ ಕೊಟ್ಟು ಎಲ್ಲ ಕೊಟ್ಟು ತಿನ್ಕೊಂಡು ಬರೋರಂತೆ. ಒಂದ್ಸತಿ ಇದೇ ಥರ ಇವನು ಒಬ್ಬರ ಮನೇಲಿ ಹೋಗಿದ್ದಾನೆ. ಹೋಗಿ ಬೆಣ್ಣೆಗೆ ಆ ಊರಿನಲ್ಲಿ ಇಡ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಬೆಕ್ಕಿಗೆ ಸಾಧಾರಣವಾಗಿ ಸಿಗಬಾರ್ದು ಅಂತ ಊರಿನಲ್ಲಿ ಇಟ್ಟಿರ್ತಾರೆ. ಆ ಊರಿ ಮೇಲೆ 10 ಕೈ ಹಾಕ್ಬಿಟ್ಟಿದ್ದಾನೆ. ಆ ಮನೆ ಅವಳು ಗೋಪಿಗೆ ಬಂದುಬಿಟ್ಲು. ನೋಡಿದ್ರೆ ಏನು ಮಾಡ್ತಾ ಇದೀವೋ ಅಂತ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟಲ್ಲ, ಏನು ಮಾಡೋದು, ಏನಾದರೂ ಒಂದು ಸುಳ್ಳು ಹೇಳ್ಬೇಕಲ್ಲ. ಅಯ್ಯೋ ನಮ್ಮನೆ ಕರು ಕಳೆದೋಗಿತ್ತು ಅಂತ ಹೇಳ್ತಾನಂತೆ. ಕರು ಕಳೆದ್ರೆ ಇಲ್ಲೇನೋ ಅದೇ ಇಲ್ಲಿ ಏನಾದರೂ ಇರ್ಬೋದೇನೋ ಅಂತ ಹುಡುಕ್ತಾ ಇದ್ದೀನಿ ಅಂತ. ಕೈಯಲ್ಲಿ ಆಳವಾಗಿ ಹಾಕ್ಬಿಟ್ಟಿದ್ದಾನೆ. ಬಾಯೆಲ್ಲ ಬೇರೆ ಬೆಣ್ಣೆ ಆಗಿದೆ, ಆದರೆ ಕರುವೇನು ಹುಡುಕ್ತಾ ಇದ್ದೀನಿ ಅಂತ. ಹಾಗೆಲ್ಲ ಒಬ್ಬೊಬ್ಬರ ಮನೇಲಿ ಒಂದೊಂದು ಚೇಷ್ಟೆ ಮಾಡಿಕೊಂಡು ಬೆಣ್ಣೆ ತಿಂದವನವನು. ಇದೇ ಥರ ಈ ಹೂ ಮುಡ್ಸೋಕ್ಕೂ ಒಂದು ಹಾಡು. ಎಲ್ಲ ಥರ ಹೂಗಳು ತೋರಿಸ್ತಾರೆ. ಸಂಪಿಗೆ ಮತ್ತು ಮಲ್ಲಿಗೆ, ಇರುವಂತಿಗೆ, ಒಂದೊಂದು ಹೂ. ಕೆಲವು ಹೂಗಳು ಅವರಲ್ಲಿ ಹಾಡೋದ್ರಲ್ಲಿ ಎಕ್ಸ್ಟಿಂಕ್ಟೇ ಆಗ್ಬಿಟ್ಟಿರ್ಬೇಕು ಆ ಸ್ಪೀಶೀಸ್ ಎಲ್ಲ. ಅದನ್ನೆಲ್ಲ ಅವರು ಲಿಸ್ಟ್ ಮಾಡಿ ಹೇಳ್ತಾರೆ, ಒಂದೊಂದು ಹೂವನ್ನು ಮುಡಿಸೋದು. ಇದನ್ನೆಲ್ಲ ಸಾಂಪ್ರದಾಯಿಕವಾಗಿ ನಾವೀಗ ಬಸರಿ ಹೆಂಗಸರಿಗೆ ಹೂ ಮುಡಿಸೋವಾಗಿ ಹಾಡ್ಬೋದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತೊಟ್ಟಲು ಹಾಕುವಾಗ ತೊಟ್ಟಲು ಹಾಡು ಹೇಳ್ಬೋದು. ರಕ್ಷೆ ಇಡುವಾಗ ಕಾಪಿಡಕ್ಕೆ ರಕ್ಷೆ ಹಾಡು ಹೇಳ್ಬೋದು. ಸಂಸ್ಕೃತದಲ್ಲಿ ಮಂತ್ರ ಬರಲ್ವಲ್ಲ ಅಂತ ಏನೂ ಕಷ್ಟಪಡಬೇಕಾಗಿಲ್ಲ. ಆಳ್ವಾರ್ ಪಾಸ್ಟ್ಗಳು ನಿಮ್ಮ ಕೈಯಲ್ಲಿದ್ದರೆ ಅದನ್ನೇ ಹೇಳ್ಕೊಂಡು ನಾವು ಇದನ್ನು ಮಾಡ್ಬೋದು. ಎಷ್ಟು ಸೊಗಸಾಗಿ ಇದನ್ನೆಲ್ಲ ಬರೆದುಕೊಟ್ಟಿದ್ದಾರೆ. ಕೊಳಲು ಊದೋದು ಅದು ಏನು ಸೊಗಸು. ಈಗ ನೋಡಿ, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಒಂದೊಂದೇ ಹಂತವಾಗಿ ಸ್ವಲ್ಪ ಬೆಳೆದು ಬರ್ತಾ ಇದ್ದಾನೆ ಕೃಷ್ಣ. ಕೊಳಲು ಬೇಕಾದ್ರೆ ನಾ ಬಲಂ ಪೆರಿಯ ತೀವಿನಿಲ್ ವಾಳುಂ ನಂಗ ಮೀರಿದೋರ್ ಅದ್ಭುತಂ ಕೇಳಿ. ಅವ್ನು ಕೊಳಲು ಊದ್ತಾ ಇದ್ರೆ ನಾವು ಹೇಳ್ತೀವಲ್ಲ, ಕೃಷ್ಣನ ಕೊಳಲಿನ ಕರೆ. ಮನೆ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ದೊಡ್ಡವರೇನೋ ಮುದುಕಿರೋ ಎಲ್ಲ ಹೆಣ್ಮಕ್ಳು ಎಲ್ಲರೂ ಹೊಟ್ಟೋಗ್ತಿದ್ರು. ಮದುವೆ ಆದವ್ರು ಕೂಡ ಹೊಟ್ಟೋಗ್ತಾ ಇದ್ರಂತೆ ಕೇಳಕ್ಕೆ. ಅಲ್ಲಿ ಕೇಳ್ತಾ ಇದ್ರೆ ಜಿಂಕೆಗಳು, ಹಸುಗಳು ಎಲ್ಲ ಸುತ್ತಲೂ ಸುತ್ತಲೂ ನಿಂತ್ಕೊಂಡು ಕೇಳ್ತಾ ಇದ್ವಂತೆ. ಹೇಗೆ ಅಂದರೆ ತುಂಬ ಪದ್ಯದಲ್ಲಿ ಹೇಳ್ತಾರೆ ಆಳ್ವಾರಿಲಿ, ಎಳೆದ ಶಿತ್ತಿರಂಗಳು ಪೋಲ್ ಇರಂದನ ಅಂತ. ಅವರೆಲ್ಲ ಸ್ಟಿಲ್ ಆಗ್ಬಿಟ್ಟಿತ್ತಂತೆ. ಆ ಪಕ್ಷಿ ಪ್ರಾಣಿಗಳೆಲ್ಲ ಈ ಕೊಳಲ್ ಗಾನ ಕೇಳ್ಕೊಂಡು ಸ್ಟಿಲ್, ಒಂದು ಚೂರು ಮೈ ಅಳ್ಳಾಡಿಸ್ದೆ ಹಾಗೆ ಅಂತ. ಹುಲ್ಲನ್ನು ತಿಂದಿದ್ದು ಕಡೆಬಾಯಿ ಬಳಿಯೇ ಶೋರ ಅಂತೆ. ಆ ಒಂದು ಕರು ಹುಲ್ಲು ತಿಂದುಬಿಟ್ಟಿದೆ, ಬಾಯಿ ಬಿಟ್ಕೊಂಡು ಹಂಗೆ ಕೃಷ್ಣನ ನೋಡ್ತಾ ಇದೆ. ಅದು ತಿಂದಿದ್ದು ಹುಲ್ಲು ಬಾಯಿಂದ ಹೀಗೇ ಸೋರ್ತಾ ಇದೆ ಅಂತ. ಸೊಗಸಾದ ಪದ್ಯಗಳು ಒಂದಲ್ಲ ಎರಡಲ್ಲ. ಆ ಥರ ಅಲ್ಲಿ ಕೊಳಲು ಊದೋದಕ್ಕೆ ಒಂದು ಪದ್ಯವನ್ನ ಒಂದು ದಶಕ ಹಾಡ್ತಾರೆ. ಅದೇ ಥರ ಮುಖ್ಯವಾಗಿ 4ನೇ ಶತಕದಲ್ಲಿ ಅವರು ಹೇಳಿರುವಂತಹ ಕೊನೆಯದು ಅದನ್ನ ಇವಾಗ ಅಲ್ಲಿಗೆ ಬರ್ತೀನಿ. ಅದಕ್ಕೆ ಮಧ್ಯೆ ಒಂದೇ ಒಂದು ಹೇಳಬೇಕು. ಈ ಗೋವರ್ಧನ ಬೆಟ್ಟದ ಇದೆಯಲ್ಲ, ಆ ಸಂಗತಿನೂ ಹೇಳಬೇಕು. ಬೆಟ್ಟದ ಪ್ರದೇಶದಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ ಅವುಗಳ ಬಗ್ಗೆನೂ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅಲ್ಲಿ ನೀವು ಹೇಳಿದ್ರಲ್ಲ ರಾಮನ ವಿಷಯನೂ ಅಲ್ಲಿ ಹೇಳ್ತಾರೆ. ಹೇಗೆಂದರೆ, ಗೋವರ್ಧನ ಬೆಟ್ಟದಲ್ಲಿ ಇದ್ದಿದ್ದ ಕೋತಿಗಳು ಹನುಮನ್ ಪುಹಳ್ ಪಾಡಿ ತನ್ನ ಕುಟ್ಟಂಗಳೇ ನಿದ್ದೆ ಮಾಡಿಸ್ತಾ ಇತ್ತಂತೆ. ಆ ಮರಿಗಳನ್ನ ಹನುಮನ ವಿಶೇಷವಾದ ಗುಣಗಳನ್ನ ಹೇಳಿ ನಿದ್ದೆ ಮಾಡಿಸ್ತಾ ಇತ್ತು ಅಂತ ಪೆರಿಯಾಳ್ವಾರ ಹೇಳ್ತಾರೆ.
ಒಂದೊಂದು ಪ್ರಾಣಿಗಳು ಎಲ್ಲಾನು ಅಲ್ಲಿ ಅಭಯಾರಣ್ಯ ಥರ ಇತ್ತು. ಸಿಂಹಗಳು ಇದು ಎಲ್ಲ ಒಟ್ಟಿಗೆ ಎಲ್ಲಾನು ಇದು ಮಾಡ್ತಾ ಇದ್ವು. ಅವುಗಳು ಅಷ್ಟು ಚೆನ್ನಾಗಿತ್ತು ಅಂತ. ಈ ಸಂಪೂರ್ಣ ಕೃಷ್ಣನ ದಿನಚರಿ ಎಲ್ಲ ನಾವು ನೋಡಿದ್ವಿ ಈಗ ಏನು ಮಾಡ್ತಾನೆ ಅಂತ. ಹಾಗೇನೆ ಈ ಆಡುಹ ಶಂಗೀರೆ ಅಂತೇಳಿ ನಾವು ಇದು ಮಾಡ್ತೀವಲ್ಲ, ದೂರಿ ದೂರಿ ದುಕ್ಕಲಮ್ಮ ಅಂತ ಹೇಳಿ, ಅದನ್ನು ತಮಿಳ್ ವರ್ಷನ್ನು. ಅದೇ ಥರ ಅರವಣೆಯ ಆಯರೇರೆ ಅಂತ ಹೇಳಿ ಹಾಲು ಕುಡ್ಸೋಕ್ಕೆ, ಮಗುಗೆ ಹಾಲು ಕುಡ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ. ಸಾಕ್ಷಾತ್ ಪರಬ್ರಹ್ಮ ವಸ್ತು ಭಗವಂತ ಯಶೋದೆಯಲ್ಲಿ ಹಾಲು ಕುಡ್ತಿದ್ದ ಸಂಗತಿಯನ್ನ ಕಣ್ಣಿಗೆ ಚಿತ್ರ ಹಾಗೆ ಕಟ್ಟೋ ಹಾಗೆ ಹೇಳ್ತಾರೆ. ಮೆಚ್ಚುವುದು ಶಂಗ ಬಿಡುತ್ತಾಂ, ಇಲ್ಲಿ ಬಂದು ದೊಡ್ಡವನಾಗ್ಬಿಟ್ಟ ನೋಡಿ ಕೃಷ್ಣ, ನೀವು ಹೇಳ್ತೀರಲ್ಲ ಇಲ್ಲಿಗೆ ಮೆಚ್ಚುವುದು ಶಂಗ ಬಿಡುತ್ತಾಂ. ಇಲ್ಲಿ ಮಹಾಭಾರತ ಯುದ್ಧದಲ್ಲಿ ಶಂಖವನ್ನು ಓದ್ತಾನಲ್ಲ, ಸಘೋಷೋದಾತರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್, ಅದನ್ನ ಇಲ್ಲಿ ಹೇಳ್ತಾರೆ. ಮೆಚ್ಚುವುದು ಶಂಗ ಬಿಡುತ್ತಾ ಅಲ್ಲಿ ಬಂದು ಆ ತೇರ್ತಟ್ಟಲ್ಲಿ ಭಗವದ್ಗೀತೆ ಉಪದೇಶ ಮಾಡಿ ಅರ್ಜುನನಿಗೆ, ಅವನಿಗೊಬ್ಬನಿಗೆ ಇಲ್ಲ ಎಲ್ಲಾರ್ಗೂ ಮಾಡಿದ್ರು ಅಂತ ಹೇಳಿ ಅದನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಒಂದೇ ಒಂದು ಪದ್ಯ ಮಾತ್ರ ನಡುವೆನಲ್ಲಿ ಈ ಆಟಾಳನ್ನ ಮದುವೆ ಮಾಡಿಕೊಟ್ಟಾಗ ಅವ್ರಿಗೆ ಮನಸ್ಸು ಸ್ವಲ್ಪ ಖೇದವಾಗಿರುತ್ತೆ. ನಲ್ಲದೋರ್ ತಾಮರೈ ಪೊಯ್ಹೈ ಅಂತ ಒಂದು ದಶಕ ಪೂರ್ತಿ ತಂದೆಯಂದಿರು ತಾಯಿರು ತೋರಿಸೋ ಥರ ಪ್ರೀತಿಗಳನ್ನ ವ್ಯಕ್ತವಾಗಿ ತೋರಿಸೋದಿಲ್ಲ. ಆದರೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಾಗ ಅವ್ರಿಗೂ ಅಷ್ಟೇ ದುಃಖ ಆಗುತ್ತೆ. ಆಟಾಳನ್ನ ರಂಗಮನ್ನಾರ್ಗೆ ಕೊಟ್ಟಾಗ ಇವ್ರಿಗೆ ಎಷ್ಟು ದುಃಖ ಆಯಿತು ಅಂತ ಹೇಳಿದ್ರೆ ಈ ನಲ್ಲದೋರ್ ತಾಮರೈ ಪೊಯ್ಹೆ ದಶಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಇನ್ನೊಂದು ನೆರಿಂದ ಕರಂಗುಳಿ ಜನಕನ್ ಅಂತ ಹೇಳಿದ್ರಲ್ಲ, ಆ ಪೂರ್ತಿ ದಶಕದಲ್ಲಿ ಇದನ್ನ ಹನುಮದ್ ರಾಮಾಯಣ ಅಂತಾನೆ ಹೇಳ್ತಾರೆ. 10 ಹಾಡಲ್ಲಿ ಸೀತೆ ರಾಮ ಅವರೆಲ್ಲ ಕಾಡಲ್ಲಿ ಇದ್ದಿದ್ದು, ಆ ವಿಶೇಷ ಗುಣಗಳು, ಅವರು ಅರಮನೆಯಲ್ಲಿ ಸಂತೋಷವಾಗಿ ಕಳೆದ ಕಾಲಗಳು, ಅವು ಎಲ್ಲವನ್ನ ಹೇಳಿ ಆ 10 ದಶಕದಲ್ಲಿ ಹನುಮನ ಬಾಯಿಂದ ಹೇಳೋ ಥರ ಹೇಳಿಸ್ತಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ಅದು ಅಷ್ಟೇ. ಮರವಡಿಗೆ ತಂಬಿಕ್ ಅನ್ನೋ ಒಂದು ದಶಕದಲ್ಲಿ ಭರತನಿಗೆ ಪಾದುಕಾ ಪಟ್ಟಾಭಿಷೇಕ ಮಾಡುವಂಥದ್ದು, ಆ ಸನ್ನಿವೇಶವನ್ನ ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಇನ್ನೊಂದು ತಂಗೈಯೇ ಮೂಕಂ ತವಯನೇ ತಲೆಯು ಕಡಿದಿದ್ದು, ಇದು ರಾಮಾಯಣವನ್ನು ಪೂರ್ತಿ ಹೇಳುವಂಥದ್ದು. ಶೂರ್ಪಣಿಕೆಯ ಮೂಗು ಕಿವಿ ಕೊಯ್ದಿದ್ದು, ಇದು ಪೂರ್ತಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಅದು ಚೂಚೂರೆ ಸ್ಟಾರ್ಟಿಂಗ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಅಷ್ಟಾಕ್ಷರಿ ಮಹಿಮೆಯನ್ನ ಹೇಳ್ತಾರೆ ನಮಗೆ. ಇದೇ ಮುಖ್ಯವಾದ ಘಟ್ಟ. ಏನಪ್ಪ ಅಂತ ಹೇಳಿದ್ರೆ ಬರೀ ಇದು ಲಾಲನೆ ಪಾಲನೆ ಮಾಡೋದು ಮಗೋದು ಇಷ್ಟೇ ಹೇಳ್ಬಿಟ್ರ, ಇನ್ನೂ ಏನೋ ಹೆಚ್ಚು ವಿಷಯ ಹೇಳಲಿಲ್ಲ ಅಂತ ಹೇಳಿಲ್ವಾ ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಹೇಳ್ತಾರೆ. ಮೂನ್ರೆಳೆತ್ತದನೆ ಮೂನ್ರೆಳೆತ್ತದನಾಲ್ ಮೂನ್ರೆಳುತ್ತಾಕಿ ಮೂನ್ರೆಳುತ್ತೆ ಏನ್ರಿ ಕೊಂಡಿರು ಪಾರ್ಕ್ ನನ್ಗುಡೆಯ ಪುರುಷೋತ್ತಮನಿರುಕ್ಕೈ ಅಂತ. ಈ ಮೂನ್ರೆಳುತ್ತು ಅಂತ ಸಾಂಕೇತಿಕವಾಗಿ ಹೇಳಿದ್ರು. ಯಾಕಂದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಅಷ್ಟಾಕ್ಷರಿಯನ್ನ ಸಾಂಕೇತಿಕವಾಗಿ ಹೇಳಿದ್ರು. ಅದನ್ನ ಯಾರು ಜಪಿಸ್ತಾರೋ, ಯಾರು ಉಪದೇಶ ಪಡ್ಕೊಳ್ತಾರೋ ಅವರು ಆ ನಾರಾಯಣ, ಸಾಕ್ಷಾತ್ ನಾರಾಯಣ ಎಲ್ಲಿರ್ತಾನೋ ಅಲ್ಲೇ ಹೋಗಿ ಸುಖವಾಗಿ ವಾಸ ಮಾಡ್ತಾರೆ ಅಂತ ಹೇಳಿ ನನ್ಗುಡೆಯ ಅಂತ ತುಂಬಾ ಸೌಖ್ಯವಾಗಿ ಅಂದ ಮೇಲ್ಪೇರಿಂಬತ್ ಅಂತ ಹೇಳ್ತಾರಲ್ಲ, ಅಂಥವೇ ಇಲ್ಲದೆ ಇರೋಂಥ ಒಂದು ಸೌಖ್ಯವನ್ನ ಪಡಿತಾರೆ ಎಲ್ಲಿ ಅಂತ ಹೇಳ್ಬಿಟ್ಟು ಅಂಕಿಗಳೆಲ್ಲ ಹೇಳ್ಬಿಟ್ರು ಅವರು. ಏನೋ ಹಾಡುಗಳಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಶರಣಾಗತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೂಡ ಈ ಅಂಕಿ ಮೂಲನೇ ಹೇಳ್ಬಿಟ್ರು. ಈ ಹೇಗೆ ಭಗವಂತನನ್ನ ಹೋಗಿ ಸೇರಿ ಭಗವಂತನಿಗೆ ಶರಣಾಗತಿ ಮಾಡಿಕೊಂಡು ಅಲ್ಲಿ ಹೋಗಿ ನಾವು ಸೌಖ್ಯವಾಗಿರ್ಬೋದು ಅಂತ. ಹಾಗೆ ಇನ್ನೊಂದು ದಶಕದಲ್ಲಿ ತುಪ್ಪುಡೆಯಾರೆ ಅನ್ನೋ ಒಂದು ದಶಕದಲ್ಲಿ ಕಾಯಿಲೆ ಅನ್ನೋದು ಎಲ್ಲರಿಗೂ ಬರುತ್ತೆ. ಆವಾಗ ನಮಗೆ ಕರ್ಣಕಳೆಬರಗಳೆಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದಕ್ಕಿಂತ ಮುಂಚೆನೇ ನಾವು ದೇವರನ್ನ ನೆನೆಯಬೇಕು. ಚೆನ್ನಾಗಿರೋವಾಗಲೇ, ಎಲ್ಲಾನು ಚೆನ್ನಾಗಿರೋವಾಗಲೇ ದೇವರನ್ನ ನೆನೆಯಬೇಕು ಅನ್ನೋದನ್ನ ಅಲ್ಲಿ ತೋರಿಸ್ಕೊಡ್ತಾರೆ. ಅವಾಗ ತುಪ್ಪುಡೆಯಾರೆ ಅடைவதெல்லாம் ಶೋರ್ವಿಡತ್ತು ತುಣೆಯಾವರೆಂದ್ರೆ ಒಪ್ಪಿಲೇ ನಾನುನ್ನೆ ಅடைந்தேன் ಅಂತ ಹೇಳ್ಬಿಟ್ಟು ಹಾಡಲ್ಲಿ அப்போதைக்கிப்போதே சொல்லி வைத்தேன் ಅರಂಗತ್ತರವಣೈ ಪಳ್ಳಿಯಾಣೆ. ಈ ರಂಗನಾಥನನ್ನ ಹಾಡದೇ ಇರೋ ಆಳ್ವಾರೇ ಇಲ್ಲ. ಎಲ್ಲ ಆಳ್ವಾರಗಳು ರಂಗನಾಥನ ಬಗ್ಗೆ ಆಡ್ತಾರೆ. ಈ ದಶಕದಲ್ಲಿ ಯಮಭಟ್ರು ಬಂದು ಎಳಿಬೇಕಾದ್ರೆ ಎಂಥ ಒಂದು ಘೋರವಾದ ನೋವು ಆಗ್ತಾ ಇರುತ್ತೆ. ಅಷ್ಟರವರೆಗೂ ನೀವು ಯಾಕೆ ಕಾಯ್ತೀರಾ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ನಾವು ಶರಣಾದರೆ ನಮ್ಮನ್ನ ಅಂತ್ಯಕಾಲದಲ್ಲಿ ವಿಷ್ಣು ಭಟ್ಟರು ಬಂದು ಕರ್ಕೊಂಡು ಹೋಗ್ತಾರೆ. ಯಮಭಟ್ರು ಬರೋದಿಲ್ಲ. ಆ ಯಮಭಟ್ರು ಬಂದು ಹೇಗೆ ಎಳಿತಾರೆ ಅದನ್ನೆಲ್ಲ ತುಂಬಾ ಭಯಂಕರವಾಗಿ ವಿವರಿಸ್ತಾರೆ. ಹಾಡು ಓದ್ಬಿಟ್ರೇನೆ ಭಯ ಆಗುತ್ತೆ. ಎಣ್ಣಾಳೊಮ್ಮಿರುಕ್ಕು ಶುಚ್ಚಾಮ ವೇದಂ ನಾಡ್ ಮಲರ್ಕೊಂಡ ಉನಪಾದಂ ನನ್ನಾಡಾಳ್
அவை தத்துரமாகில் ಅಂದ್ರೆನಕ್ಕೆ ಪಟ್ಟಣಿ ನಾಳೆ. ಯಾವತ್ತು ನಾನು ನಿನಗೆ 3 ವೇದಗಳನ್ನು ಕೊಂಡು ನಿನಗೆ ಶಾತ್ಮರೆ ಮಾಡೋದಿಲ್ವೋ, ಮಂಗಲಾಶಾಸನ ಮಾಡೋದಿಲ್ವೋ, ಅವತ್ತು ಪಟ್ಟಣಿ ನಾಳು. ತಿಂದೇ ಇರೋ ದಿವಸ ಉಪವಾಸ ಅಂತ ನಾನು ಅನ್ಕೊಳ್ಳಲ್ಲ. ಭಗವಂತನಿಗೆ ಯಾವಾಗ ಇದನ್ನೆಲ್ಲ ಮಾಡಲ್ವೋ ನಾನು, ಅದು ಇಲ್ಲಿ ನಾವು ತಿಳ್ಕೊಳ್ಬೇಕು ನೋಡಿ. ಋಕ್ ಶಾಮ ವೇದ ಎಲ್ಲ, ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ಕೊಂಡೆ ಮಲರ್ಕೊಂಡೆ 4 ಥರ ವೇದಗಳನ್ನು ನಾನು ಇದು ಮಾಡಬೇಕು, ಕೈಕರ್ಯ ಮಾಡದೆ ಹೋದ್ರೆ ಅವತ್ತು ನನಗೆ ಪಟ್ನಿ ಅಂತಾರೆ. ಅಲ್ಲಿ ನಾವು ಹೇಳಿದ್ವಿ ಗುರುಮುಖಮನ ನಿತ್ಯ ಏನು ಗೊತ್ತಿಲ್ಲ ಅಂತ. ಅಧ್ಯಯನ ಅಂತ ಬಂದಾಗ ಬ್ರಾಹ್ಮಣ ಕೇರಿನಲ್ಲಿ ಪ್ರತಿಯೊಬ್ಬರು ಮಾಡ್ತಾ ಇದ್ದಂಥ ಕಾಲ ಅದು, ಅದನ್ನು ಹೇಳ್ತಾರೆ. ಹಾಗೆ ಈ ಪೆರಿಯಾಳ್ವಾರು ಇನ್ನೂ ಒಂದು ಹೇಳ್ತಾರೆ, ಪರಮೇಕಾಂತಿತನ ಅಂತ ನಾವು ಶ್ರೀ ವೈಷ್ಣವ ಸಂಪ್ರದಾಯದೆಲ್ಲ ನಾವು ಹೇಳ್ತೀವಲ್ಲ, ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ನಮಸ್ಕಾರ ಮಾಡೋಲ್ಲ. ಯಾಕೆ ಅಂತ ಹೇಳಿದ್ರೆ ಮೋಕ್ಷ ಇಚ್ಛೇತ್ ಜನಾರ್ದನ. ನಿಮಗೆ ಮೋಕ್ಷ ಬೇಕು, ಸಂಸಾರದಿಂದ ಬಿಡುಗಡೆ ಬೇಕು ಅಂತ ಹೇಳಿದ್ರೆ ಬೇರೆ ಯಾವ ದೇವರು ನಮ್ಗೆ ಅದನ್ನ ಕೊಡಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನೇನೆ ಈ ಹಾಗೆ ನೋಡಿದ್ರೆ ಪರಮೇಕಾಂತಿತನೇ ಪರಮೇಕಾಂತಿತನ ಅಂತ ಹೇಳ್ಬೋದು. ಯಾರು ತೊಂಡರೆಡ್ಡಿ ಪುಡಿಯಾಳ್ವಾರು, ಅವರು ರಂಗನಾಥನನ್ನ ಬಿಟ್ಟು ಬೇರೆ ಯಾವ ದೇವರನ್ನು ಹಾಡಲಿಲ್ಲ. ಅರಂಗನೆ ಬಿಟ್ಟು ಕೊರಂಗನೆ ಪಾಡೇನೆ ಅಂತ ಹೇಳ್ಬಿಡ್ತಾರೆ. ಆ ಥರ ಇವರು ಉನಕ್ಕು ಪಣಿಶೈದಿರಕ್ಕುಂ ತವ ಮುಡೆಗೆ, ಯಾವತ್ತು ನಿನಗೆ ನಾನು ಕೈಂಕರ್ಯ ಮಾಡ್ತೀನಿ ಅಂತ ಭಗವಂತನಿಗೆ ಹೇಳ್ತಾರೆ. ಅಲ್ಲಿ ಹೇಳಿ ಇನಿಪೋಯ್ ಒರುವನ್ ತನಕ್ಕೆ ಪಣಿದ್ದು ಕಡೈ ತಲೆ ನಿರ್ಕೈ, ಬೇರೆ ಯಾರ ಭಾಗದಲ್ಲೂ ಹೋಗಿ ನಾನು ನಿಂತ್ಕೊಳ್ಳೋದಿಲ್ಲ. ಅದು ನಿಂತ್ಕೊಂಡ್ರೆ ಒಂದು ಅವಮಾನ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನೀನು ನನಗೆ ಮಾಡ್ಕೊಡದೆ ಇರೋ ಕೆಲಸ ಬೇರೆ ಯಾರಾದ್ರೂ ಮಾಡ್ಕೊಡಕ್ಕಾಗತ್ತಾ? ಪೆರಿಯಾಳ್ವಾರ್ಗೆ ಭಗವಂತನ ಸಾಕ್ಷಾತ್ಕಾರ ಕಡೆಯಲ್ಲಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಕಡೆಯ ಪ್ರಶ್ನೆ ಗುರುಗಳೇ. ಖಂಡಿತ. ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಒಂದು ತಿಳ್ಕೊಳ್ಬೇಕು, ಆಳ್ವಾರುಗಳು ಯಾವತ್ತೂ ಭಗವಂತನ ಬಿಟ್ಟೇ ಇರಲಿಲ್ಲ. ಸ್ಪೆಷಲ್ ಆಗಿ ಸಾಕ್ಷಾತ್ಕಾರ ಆಗಬೇಕು ಅಂತ ಏನಿಲ್ಲ. ಆದರೆ ಅವರಿಗೂ ಉಂಟು, ಅವರಿಗೂ ದರ್ಶನ ಆಗತ್ತೆ. ಅವ್ರಿಗೆ ನಾವು ನೋಡೋ ಹಾಗೇನೆ ಕನಸಲ್ಲಿ 2 ಸತಿ ಬಂದಿದ್ದಾರೆ. ಕನಸಲ್ಲಿ ಒಂದು ಪರತತ್ವ ನಿರ್ಣಯ ಮಾಡು ಹೋಗು ಅಂತ ಹೇಳಿದ್ದು, ಒಂದು ಇನ್ನೊಂದು ಇಲ್ಲ ಆಂಡಾಳು ನೋಡ್ಕೊಂಡು ಬಿದ್ದು ಹೂವೇ ನನಗೆ ಬೇಕು ಅಂತ ಕನಸಲ್ಲಿ ಬಂದು ಹೇಳಿದ್ದು. ಅದು ಸಾಕ್ಷಾತ್ಕಾರನೇ. ಕನಸಲ್ಲಿ ಬಂದು ಭಗವಂತ ಬಂದು ಸಾಕ್ಷಾತ್ಕಾರನೇ. ಇನ್ನೊಂದು ಸಾಕ್ಷಾತ್ಕಾರ ನೇರವಾಗಿ ದರ್ಶನ ಸಮಾನಕಾರ ಅಂತ ಹೇಳ್ತಾರಲ್ಲ, ಆ ಥರ ಪಲ್ಲಾಂಡ ಹೇಳಿದಾಗ ನೇರವಾಗಿ ಬಂದು ಪುಷ್ಪವೃಷ್ಟಿ ಮಾಡಿದ್ದು. ಅವಾಗಲೇ ಇವ್ರಿಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ. ಇವು ಹೀಗೆ ಎಲ್ಲರೂ ನೋಡೋ ಥರ ಬಂದ್ಬಿಟ್ಟಿಯಲ್ಲ ನೀನು, ಇದು ದೃಷ್ಟಿ ಆಗ್ಬಿಡಲ್ವಾ ಅಂತ ಆವಾಗ ಇದು ಮಾಡ್ತಾರೆ. ಆಮೇಲೆ ಇವರು ಅವತಾರ ಸಮಾಪ್ತಿ ಕೂಡಲಯಗರ್ ಕೋವಿಲ್ನಲ್ಲಿ ಅಂತ ಹೇಳ್ತಾರೆ. ಕೂಡಲಯಗರ್ 40 ಕಿಲೋಮೀಟರ್ ಮಾಲಿನಂಶೋಲೆ, ತಿರುಮಾಲಿನಂಶೋಲೆ ದೇವರು ಕಲ್ಲழகர் ಕೋವಿಲು. ಕೂಡಲಯಗರ್ ಕೋವಿಲು ಮಧುರೈ ಒಳಗೆ ಇದೆ. ಐಂದಲೆಯ ಪೈನ ಅಹತಲೈ ಪಾಯ್ದವನೇ ಉನ್ನೈ ಪಲ್ಲಾಂಡು ಕೂರುವನೇ. ಈ ಪಲ್ಲಾಂಡು ಹೇಳ್ಬೇಕಾದ್ರೆ ಈ ಇದರಲ್ಲಿ ಆ ಮೂರ್ತಿನೇ ಬಂದು ಗರುಡ ವಾಹನನಾಗಿ ಇವರಿಗೆ ಪುಷ್ಪಾರ್ಚನೆ ಮಾಡಿತ್ತು ಅಂತ ಒಂದು ವರಲಾರು ಹೇಳ್ತಾರೆ. ಹಾಗೆ ಅದೇ ಆ ಕೂಡಲೇ ದೇವಸ್ಥಾನದಲ್ಲಿ ಇವರಿಗೆ ಅವತಾರ ಸಮಾಪ್ತಿ ಆಗುತ್ತೆ, ಭಗವಂತನ ಸಾಕ್ಷಾತ್ಕಾರನೂ ಆಗತ್ತೆ. ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಕಲ್ಪಶಾಸ್ತ್ರದಲ್ಲಿ ಪ್ರವೀಣನು ಅಂತ ಹೇಳಿದ್ನಲ್ಲ, ಯಾರು ಏನೇ ಸಂದೇಹ ಬಂದು ಕೇಳಿದ್ರು ಅದನ್ನ ಹೇಳ್ಕೊಡ್ತಾ ಇದ್ರು. ಇವರು ಜೀವನದಲ್ಲಿ ಏನು ಕಲಿತಿದ್ರು ಇದನ್ನೇ ಹಾಗೆ ಆಂಡಾಳು ಕೂಡ ವೇದಕ್ಕೆ ಅಧಿಕಾರ ಇಲ್ಲದೆ ಹೋದ್ರೆ ಕೂಡ ನೋಡಿ ನೋಡಿ ಕಲ್ತ್ಕೊಂಡಿದ್ಲು. ಅವಳ ಪದ್ಯಗಳಲ್ಲಿ 2 ಕಡೆ ನಾವು ನೋಡ್ಬೋದು. ಒಂದು ತಿರುಪಾವೆನಲ್ಲಿ ಇವರು ಕಲ್ಪಶಾಸ್ತ್ರ ಪ್ರವೀಣರಾಗಿದ್ರು. ಈ ಪುರೋಡಾಶ ಅಂತೆಲ್ಲ ಇಡ್ತಾರೆ, ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ತರ ಮಾಡಿ ಯಾಗಗಳಲ್ಲಿ. ಅದನ್ನ ತನ್ನ ವೈಷ್ಣವ ಯಾಗದಲ್ಲಿ 3 ಕಡೆ ತೋರಿಸ್ಕೊಟ್ಲು ಆಂಡಾಳು. ಒಂದು ಓಗಿ ಉಲಹಳಂದ ಇದರಲ್ಲಿ ವಾಮನಾವತಾರ, ಇನ್ನೊಂದು ಅಂಡ್ರಿ ಉಲಹಳಂದ ಅದು ಒಂದು ವಾಮನಾವತಾರ, ಇನ್ನೊಂದು ಇದು ಅಂಬರ ಮೇ ತಣ್ಣೀರೆ. 3 ಕಡೆ ವೈಷ್ಣವ ಯಾಗ ಮಾಡುವಾಗ 3 ಕಡೆ ಪುರೋಡಾಶ ಇಡ್ತಾರಲ್ಲ, ಸಾಂಕೇತಿಕವಾಗಿ ತಿಳಿಸ್ಕೊಟ್ಲು. ಹಾಗೇನೆ ವಾರಣ ಮಾಯರನ್ನು ನೋಡ್ಬೇಕಾದ್ರೆ ಹೇಗೆ ಶಾಸ್ತ್ರೀಯವಾಗಿ ಮದುವೆ ಮಾಡ್ತಾರೋ ಅದೇ ತರ ಹಾಡಲ್ಲಿ ಪ್ರತಿಯೊಂದನ್ನು ಎಲ್ಲವನ್ನ ಲಾಜಾ ಹೋಮದವರೆಗೂ ತೋರಿಸ್ಕೊಡ್ತಾಳೆ ಆಂಡಾಳು. ಇವ್ರ ಜೀವನ ಅವಳ ಮೇಲೆ ಚೆನ್ನಾಗಿ ಪ್ರಭಾವ ಬೀರಿತ್ತು. ಮೋಕ್ಷ ನಿತ್ಯ ಜನಾರ್ದನ ಅಂತ ನಾನು ಹೇಳಿದ್ನಲ್ಲ, ಇದಕ್ಕೆ ಅವ್ರ ಹಾಡಲ್ಲೇ ಅವ್ರಿಗೆ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಹೇಗೆ ಅಂದರೆ ಕೊನೆಯ ಪಾಶದಲ್ಲಿ ನೀವು 4ನೇ ದಶಕ ಅಂತ ಹೇಳಿದ್ರಲ್ಲ, ಅದರಲ್ಲಿ ಎರುತ್ತು ಕುಡೆಯಾನಂ ಪಿರಮನಂ ಮಿಂದಿರನಂ மற்றும் ஒருத்தரும் இப்பிறவி என்னும் நோய்க்கு மருந்தறிவாரும் இல்லை மருத்தவனாய் நின்ற
பிறவி தவிர திருத்தி உன் கோயில் கடை புகப்பே ತಿರುಮಾಲಿಲಂ ಶೋಲೆ ಎಂದಾಯ್. ಮಾಲಿಲಂ ಶೋಲೆ ಸುಂದರಮಾವು ಪೆರುಮಾಳ್ ಅಂದರೆ ತುಂಬ ಅವ್ರಿಗೆ ಮನಸ್ಸಿಗೆ ಹತ್ತಿರದವರು. ಅಲ್ಲಿ ಹೇಳ್ತಾರೆ ಎರುತ್ತು ಕೊಡೆಯಾನಂ ಅಂದರೆ ಈಶ್ವರ ಮತ್ತೆ ಬ್ರಹ್ಮ, ಇವರೆಲ್ಲರೂ ಇವರು ಪ್ರಕೃತಿ ಮಂಡಲದಲ್ಲೇ ಇರುವಂಥವ್ರು. ಇವರಿಗೆ ಕೂಡ ನಮಗೆ ಏನು ಬೇಕಾದ್ರೂ ಅವ್ರು ಕೊಡೋಕ್ಕೆ ನಮಗಿಂತ ತುಂಬ ದೊಡ್ಡವರು, ಏನು ಬೇಕಾದ್ರೂ ಕೊಡ್ತಾರೆ. ಆದರೆ ಮೋಕ್ಷ ಬೇಕು ಮತ್ತೆ ನಾನು ಸಂಸಾರದಲ್ಲಿ ಹುಟ್ಟಬಾರ್ದು ಅಂದರೆ ಅವರು ಹೇಳ್ತಾರೆ, ನೀನು ಹೋಗಿ ವಿಷ್ಣುವನ್ನ ತಪಸ್ ಮಾಡು, ಅವನನ್ನು ಕೇಳು, ಅವನೇ ಇದಕ್ಕೆಲ್ಲ ಅಧಿಕಾರ ಇರೋದು. ಅದನ್ನು ಈ ಹಾಡಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಎಲ್ಲವನ್ನ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವನ್ನು ಅವನೇ ಮಾಡೋನು. ಸಂಕಲ್ಪ ಮಾತ್ರದಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಭಗವಂತನನ್ನ ನಾವು ದಿನ ಪೂಜೆ ಮಾಡಬೇಕು, ದಿನ ಉಪಾಸನೆ ಮಾಡಬೇಕು. ಅವನ ಹತ್ರ ಕೇಳ್ಕೊಳ್ಬೇಕಾಗಿರೋದು ನಮಗೆ ಬೇರೆ ಏನೂ ಇಲ್ಲ. ಭಗವಂತನ ಹತ್ರ ನಾವು ಯಾವತ್ತೂ ಅಷ್ಟೇ ಕೈ ಜೋಡಿಸ್ಬೇಕಾಗಿರೋದು ಒಂದೇ, ನನ್ನನ್ನು ನಿಮ್ಮ ಪಾದಗಳಿಗೆ ಸೇರಿಸ್ಕೊಳ್ಳಿ ಅಂತ ಕೇಳಬೇಕೆ ಹೊರತು ನಮಗಿದು ಬೇಕು ಅದು ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ನಾವು ಕೇಳಲೇಬಾರ್ದು. ಯಾಕಂದರೆ ನಮಗಿಂತ ದೊಡ್ಡವನು ಅವನು ನಮಗೇನು ಬೇಕು ಅಂತ ಚೆನ್ನಾಗಿ ಗೊತ್ತು, ಅವನಾಗೇ ಕೊಡ್ತಾನೆ. ನಾವು ಅಮೋಘ ಪುಂಡರೀಕಾಕ್ಷ, ನಮ್ಮ ಭಕ್ತಿ ಆರ್ಜವವಾಗಿ ನಿಜವಾಗಿ ಇದ್ದಿದ್ರೆ ಅವನು ಖಂಡಿತವಾಗಿ ಕೊಡ್ತಾನೆ. ಇದೇನೇ ಮುಖ್ಯವಾದ ಅಂಶಗಳನ್ನು ಇವರು ನಮಗೆ ಹೇಳಕ್ಕೆ ಬಂದಿತ್ತು ಪೆರಿಯಾಳ್ವಾರು. ಮಿಥುನೇ ಸ್ವಾತಿಜಂ ವಿಷ್ಣೋ ರಥಾಂಶಂ ಧನ್ವಿನಃ ಪುರೇ ಪ್ರಪದ್ಯೇ ಶ್ವಶುರಂ ವಿಷ್ಣೋ ವಿಷ್ಣು ಚಿತ್ತಂ ಪುರಶಿಖಂ. ಇಂತಹ ಪೆರಿಯಾಳ್ವಾರರ ವೈಭವವನ್ನು ಇವತ್ತು ತಾವು ನಮ್ಮೆಲ್ಲರಿಗೂ ಬಹಳ ಸುಲಭವಾಗಿ ಅರ್ಥ ಆಗೋ ಹಾಗೆ ಆ ಪ್ರಬಂಧಗಳಲ್ಲಿರುವಂತಹ ಶ್ಲೋಕಗಳನ್ನು ನಾವು ಅನುಸಂಧಾನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಸುಲಭವಾಗಿ ಪರಮಾತ್ಮ ನಮಗೆ ಇದನ್ನೆಲ್ಲ ಮಾಡೋದ್ರಿಂದ ದೊರಕ್ತಾನೆ ಅನ್ನೋದನ್ನ ತುಂಬ ಶ್ಲಾಘನೀಯವಾಗಿ ಬಹಳ ಮನಮುಟ್ಟುವಂತೆ ಹೇಳ್ಕೊಟ್ಟಿದ್ದೀರಾ ಗುರುಗಳೇ. ಅದಕ್ಕಾಗಿ ತಮಗೆ ಅನಂತ ವಂದನೆಗಳು. ನಮಸ್ಕಾರ. ಓಂ ನಮೋ